ಯೇಸುವೇ ಸ್ತೋತ್ರ, ಆರಾಧನೆ, ಮಹಿಮೆ ನಿನಗೊಬ್ಬನಿಗೆ ತಂದೆಯೇ. ನೀನು ದಯಾಪರನು, ಪ್ರೀತಿಯ ಸಾಗರವು, ನಂಬಿಕೆಯ ದೇವರು ಆಗಿರುವೆ. ನಿನ್ನ ದೃಢವಾದ ಪ್ರೀತಿಯು ಎಂದಿಗೂ ನಿಂತು ಹೋಗದು. ನಿನ್ನ ಕೃಪಾವರಗಳ ಕಾರ್ಯಗಳು ಎಂದಿಗೂ ಮುಗಿಯವು. ದಿನದಿನವೂ ಹೊಸದಾಗಿ ಒದಗುತ್ತವೆ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ. ನಿನ್ನ ನಂಬಿಗಸ್ತೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇವೆ. ಆಮೇನ್. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ಆರಾಧಿಸಲು ಮತ್ತು ನಿನ್ನ ವಾಕ್ಯವನ್ನು ಆಲಿಸಲು ಬೇಕಾದ ಕೃಪೆಯನ್ನು ನೀಡಿರಿ ತಂದೆಯೇ. ಆಮೇನ್. ಹಾಲೆಲುಯಾ. ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ. ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ನಂಚಿಕ ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನ, ಹೋಸನ್ನ, ಯಹೂದ್ಯರ ರಾಜನಿಗೆ. ಹೋಸನ್ನ, ಹೋಸನ್ನ, ಬರಲಿರುವ ನನ್ನ ರಾಜನಿಗೆ. ಹೋಸನ್ನ, ಹೋಸನ್ನ, ಯಹೂದ್ಯರ ರಾಜನಿಗೆ. ಹೋಸನ್ನ, ಹೋಸನ್ನ, ಬರಲಿರುವ ನನ್ನ ರಾಜನಿಗೆ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ನಂಚಿಕ ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನ, ಹೋಸನ್ನ, ಯಹೂದ್ಯರ ರಾಜನಿಗೆ. ಹೋಸನ್ನ, ಹೋಸನ್ನ, ಬರಲಿರುವ ನನ್ನ ರಾಜನಿಗೆ. ಹೋಸನ್ನ, ಹೋಸನ್ನ, ಯಹೂದ್ಯರ ರಾಜನಿಗೆ. ಹೋಸನ್ನ, ಹೋಸನ್ನ, ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು,
ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆಯ ತೇಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆಯ ತೇಜಿಸಿದೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಹೋಸನ್ನ 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 ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಈ ಲೋಕಯಾತ್ರಿಯೋ ನನಗಿರುವ ಬಯಕೆಯಲ್ಲ. ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ.
ವಂದನೆ. ಹಾಲೆಲೂಯ ಹಾಲೆಲೂಯ. ಓ ಯೇಸುವೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಯೇಸುವೆ 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 ಯೇಸುವೆ. ಮಹಿಮೆಯು ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಯೇಸುವೆ 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 ಯೇಸುವೆ. ರಾಜನೇ 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 ರಾಜನೇ. ತಂದೆಯೇ 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 ತಂದೆಯೇ. ದೂತರು ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ದೂತರು ದೂತರು ನಿನ್ನನ್ನು ಆರಾಧಿಸುವರು. ಶುದ್ಧ ಪರಿಶುದ್ಧ ನಾವು ನಿನ್ನನ್ನು ಆರಾಧಿಸುವೆವು. ಯೋಗ್ಯ ನೀನೇ ಯೋಗ್ಯ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಯೇಸುವೆ 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 ಯೇಸುವೆ. ರಾಜನೇ 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 ರಾಜನೇ. ತಂದೆಯೇ 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 ತಂದೆಯೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೆ. ಓ ಯೇಸುವೆ ನಿಮಗೆ ಆರಾಧನೆ. ಓ ಯೇಸುವೆ
Yeshua, ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ Yeshua, ಅತಿ ಸುಂದರನು ಸಾವಿರರಲ್ಲಿ ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ರಾಜಾವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜಾವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜಾವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್.
ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಹಾಲೆಲೂಯ. ಯೇಸುವೇ ಸ್ತೋತ್ರ. ಆಮೆನ್. ದೇವರ ವಾಕ್ಯವನ್ನು ಕೇಳುವ. ಆದಿಕಾಂಡ ಅಧ್ಯಾಯ 28 ವಾಕ್ಯ 10. ಆಗ ಯಾಕೋಬನು ಹಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಪ್ರಾಣಾರ್ಥವಾಗಿ ಹೋಗುತ್ತಿರುವಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿಟ್ಟುಕೊಂಡು ಆ ಸ್ಥಳದಲ್ಲಿ ನಾಗಿಕೊಂಡನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಾಕೋಬನ ಬಗ್ಗೆ. ಅವನು ಬೆರ್ಷೆಬದಿಂದ ಹಾರಾನಿಗೆ ಹೊರಟಿದ್ದಾನೆ. ಅಬ್ರಹಾಮನು ಎಲ್ಲಿಂದ ಬಂದಿದ್ದನು? ಹಾರಾನೆಂಬ ಊರಿನಿಂದ. ದೇವರು ಅವನನ್ನು ಹಾರಾನ್ ದೇಶದಿಂದ ಹೊರಗೆ ತಂದಿದ್ದನು ಮತ್ತು ಅಲ್ಲಿಂದ ಅಬ್ರಹಾಮನು ವಾಗ್ದಾನದ ನಾಡಿಗೆ ಬಂದನು. ಈಗ ಅವನ ಮೊಮ್ಮಗ ಯಾಕೋಬನು ತನ್ನ ಅಜ್ಜನು ಬಂದ ದಾರಿಯಲ್ಲೇ ಹಿಂತಿರುಗಿ ಹಾರಾನಿಗೆ ಹೋಗುತ್ತಾನೆ. ಸರಿಯಲ್ಲವೇ? ದೇವರು ಅಬ್ರಹಾಮನನ್ನು ಮೂರ್ತಿ ಪೂಜೆ ಮಾಡುವ ಸ್ಥಳದಿಂದ ಹೊರಗೆ ಬರಮಾಡಿದ್ದನು. ಹೌದು, ಹಾರಾನಿನಿಂದ. ಅವನು ವಾಗ್ದಾನದ ನಾಡಿಗೆ ಬಂದನು. ಈಗ ಯಾಕೋಬನು ಅಬ್ರಹಾಮನು ಬಂದ ಊರಿಗೆ ಹಿಂತಿರುಗಿ ಪ್ರಯಾಣ ಮಾಡುತ್ತಾನೆ. ಆ ಪ್ರಯಾಣದಲ್ಲಿ ಆಗ ಯಾಕೋಬನು ಹಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಪ್ರಯಾಣಾರ್ಥವಾಗಿ ಹೋಗುತ್ತಿರುವಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಯಾಕೋಬನು ರಾತ್ರಿ ಉಳಿದುಕೊಂಡ ಸ್ಥಳದ ಬಗ್ಗೆ. ಅವನ್ಯಾಕೆ ಅಲ್ಲಿ ಉಳಿದುಕೊಂಡನು? ಯಾಕೆಂದರೆ ಹೊತ್ತು ಮುಳುಗಿತ್ತು, ರಾತ್ರಿ ಆಗಿತ್ತು. ನಾವು ಹೇಳಬಹುದು ಇದೊಂದು ಸ್ವಾಭಾವಿಕ ಘಟನೆ, ಸೂರ್ಯ ಮುಳುಗುವುದು. ಆದರೆ ಇಲ್ಲಿ ಇದೊಂದು ಹಿಂತಿರುಗಿ ಹೋಗುವ ಪ್ರಯಾಣ. ತನ್ನ ತಂದೆಯನ್ನು ಮತ್ತು ತನ್ನ ಅಣ್ಣನನ್ನು ಮೋಸಗೊಳಿಸಿ ಓಡಿ ಹೋಗುವುದು. ಸರಿಯಲ್ಲವೇ? ಹೌದು. ತನ್ನ ತಂದೆ ಮತ್ತು ಅಣ್ಣನನ್ನು ಮೋಸಗೊಳಿಸಿ ತನ್ನ ಅಜ್ಜ ಬಿಟ್ಟು ಬಂದ ಆ ನಾಡಿಗೆ ಹಿಂತಿರುಗಿ ಪ್ರಯಾಣ ಮಾಡುತ್ತಾನೆ. ಆ ನಾಡಿನಲ್ಲಿ ಅವನೊಬ್ಬ ಮೂರ್ತಿ ಆರಾಧಕನಾಗಿದ್ದ ಮತ್ತು ದೇವರ ವಾಕ್ಯ ಹೇಳುತ್ತದೆ ಸೂರ್ಯ ಮುಳುಗಿದ್ದರಿಂದ ಆ ಒಂದು ಸ್ಥಳಕ್ಕೆ ಬಂದು ಅವನು ಉಳಿದುಕೊಂಡನು. ಇಲ್ಲಿ ಸ್ವಾಭಾವಿಕವಾದ ಸೂರ್ಯಾಸ್ತಮಾನದ ಬಗ್ಗೆ ಮಾತ್ರವಲ್ಲ, ಆತ್ಮಿಕ ಸೂರ್ಯಾಸ್ತಮಾನದ ಬಗ್ಗೆ ಹೇಳುತ್ತಾರೆ. ಅವನ ಜೀವನದ ಬೆಳಕು ಹೋಗಿ ಕತ್ತಲೆ ಆವರಿಸುತ್ತದೆ. ಯೇಸು ಹೇಳಿದರು, ನಾನು ಪ್ರಪಂಚದ ಬೆಳಕಾಗಿದ್ದೇನೆ. ಆಮೆನ್. ಇಲ್ಲಿ ಯಾಕೋಬನು ಹಿಂದಕ್ಕೆ ಪ್ರಯಾಣವನ್ನು ಮಾಡುತ್ತಾನೆ ಹಾಗೂ ಅವನ ಜೀವನದ ಬೆಳಕು ಆರಿರುತ್ತದೆ ಮತ್ತು ಎಲ್ಲವೂ ಕತ್ತಲಾಗಿ ಕಾಣುತ್ತದೆ ಮತ್ತು ಆ ಕತ್ತಲಲ್ಲಿ ಅವನಿಗೆ ಮುಂದುವರಿಸಿ ಹೋಗಲು ಅಸಾಧ್ಯವಾಗುತ್ತದೆ. ಸರಿಯಲ್ಲವೇ? ಆಮೆನ್. ಹೌದು, ಯಾಕೋಬನು ತನ್ನ ತಂದೆಗೆ ಮತ್ತು ಅಣ್ಣನಿಗೆ ಮೋಸಗೊಳಿಸಿ ಹಿಂದಕ್ಕೆ ತನ್ನ ಪ್ರಯಾಣವನ್ನು ಮಾಡುತ್ತಾನೆ ಮತ್ತು ಅವನು ಮುಟ್ಟಿದ ಆ ಸ್ಥಳದಿಂದ ಅವನು ಮುಂದುವರಿಯಲು ಅಸಾಧ್ಯವಾಗಿದೆ. ಯಾಕೆಂದರೆ ಎಲ್ಲವೂ ಅಂಧಕಾರವಾಗಿ ಕಾಣುತ್ತದೆ. ಆದುದರಿಂದ ಅವನು ಅಲ್ಲಿ ಉಳಿದುಕೊಳ್ಳಲು ನಿರ್ಧರಿಸುತ್ತಾನೆ. ಅನೇಕ ಸಲ ಜನರು ತಮ್ಮ ಪ್ರಯಾಣದಲ್ಲಿ ಇಂಥದೊಂದು ಸ್ಥಳಕ್ಕೆ ಬಂದು ಮುಟ್ಟುತ್ತಾರೆ ಮತ್ತು ಭಾವಿಸುತ್ತಾರೆ ಎಲ್ಲವೂ ಅಂಧಕಾರಮಯವಾಗಿದೆ,
ಯಾಕೆಂದರೆ ಸೂರ್ಯನು ಮುಳುಗಿದ್ದಾನೆ. ಆತ್ಮಿಕವಾಗಿ ಎಲ್ಲ ವಿಷಯಗಳು ಅಂಧಕಾರಮಯ ಹಾಗೂ ಮಬ್ಬಾಗಿ ಕಾಣುತ್ತವೆ. ಯಾಕೋಬನು ಇದ್ದಕ್ಕಿದ್ದಂತೆ ಒಬ್ಬಂಟಿಯಾದ ಏಕಾಂಗಿತನ. ಒಂದು ಬದಿಯಲ್ಲಿ ಪಾಪ ಪ್ರಜ್ಞೆ, ಅವಮಾನ, ಏಕಾಂಗಿತನ ಮತ್ತು ಸುತ್ತಲೂ ಅಂಧಕಾರ. ಅವನಲ್ಲಿ ನೆಲೆಗೊಂಡು ಅಲ್ಲೇ ಆ ರಾತ್ರಿ ಉಳಿಯಲು ನಿರ್ಧರಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನು ರಾತ್ರಿಯಲ್ಲಿ ಅಲ್ಲೇ ಉಳಿದುಕೊಂಡನು. ಹೌದು, ಅನೇಕ ಜನರು ತಮ್ಮ ಪ್ರಯಾಣದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಪಾಪ ಪ್ರಜ್ಞೆಯಿಂದ, ಅವಮಾನದ ಸ್ಥಳದಲ್ಲಿ, ಭರವಸೆ ಇಲ್ಲದ ಸ್ಥಳದಲ್ಲಿ, ನಿರಾಸೆಯ ಸ್ಥಳ, ಏಕಾಂತದ ಸ್ಥಳ. ತನ್ನ ಕುಟುಂಬದ ಜೊತೆ ಇರಲು ಅವನು ಬಯಸಿದರೂ ಆ ಕ್ಷಣಕ್ಕೆ ಅವನು ಬಿಟ್ಟು ಹೋಗಬೇಕಿತ್ತು. ಆದುದರಿಂದ ಅವನು ಏಕಾಂಗಿಯಾಗಿದ್ದಾನೆ. ತನ್ನ ಪಾಪ ಪ್ರಜ್ಞೆ, ಅವಮಾನ, ನಿರಾಶೆಗಳಿಂದ ಅಲ್ಲೇ ಉಳಿಯಬೇಕಾಯಿತು. ಹೌದು, ತಮ್ಮ ಜೀವನದ ಪ್ರಯಾಣದಲ್ಲಿ ಜನರು ಇಂತಹ ಸ್ಥಳಕ್ಕೆ ಬಂದು ಮುಟ್ಟುತ್ತಾರೆ. ಅವರಲ್ಲಿ ದೊಡ್ಡ ದೊಡ್ಡ ಕನಸುಗಳಿರಬಹುದು. ದೇವರ ರಾಜ್ಯಕ್ಕೆ ತಮ್ಮನ್ನೇ ಪ್ರತ್ಯೇಕಿಸಿಕೊಂಡಿರಬಹುದು. ಆದರೆ ಕೆಲವು ಸಮಯದ ನಂತರ ಅವರ ಕನಸು ನನಸಾಗದೆ ಕೆಲವೊಂದು ಕಾರಣಗಳಿಗೋಸ್ಕರ ಅವರಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹೌದು, ಆ ಪ್ರಯಾಣದಲ್ಲಿ ಏನೋ ಸರಿಯಾಗಿಲ್ಲದ ಅನುಭವ ಅಥವಾ ಅವರೊಂದು ನಿರಾಶೆಯ ಹಾಗೂ ನಿರುತ್ಸಾಹದ ಸ್ಥಳಕ್ಕೆ ಮುಟ್ಟುತ್ತಾರೆ. ಎಲ್ಲವೂ ಗಾಢಾಂಧಕಾರವಾಗಿ ಕಾಣುತ್ತದೆ. ಅವರು ಸಿಲುಕಿಕೊಂಡ ಅನುಭವ ಮುಂದುವರಿಯಲು ಅಸಾಧ್ಯವೆಂಬ ಮನೋಭಾವದಲ್ಲಿರುತ್ತಾರೆ. ಈಗ ಯಾಕೋಬನು ಅಂತಹ ಸ್ಥಳದಲ್ಲಿದ್ದಾನೆ ಮತ್ತು ಅಲ್ಲಿಂದ ಹೇಗೆ ಹೊರಗೆ ಹೋಗುವುದೆಂದು ಅವನಿಗೆ ತಿಳಿದಿಲ್ಲ. ಅನೇಕ ಸಲ ಜನರು ಅಂತಹ ಸ್ಥಿತಿಗೆ ಮುಟ್ಟುತ್ತಾರೆ ಮತ್ತು ಹೇಗೆ ಹೊರಗೆ ಬರುವುದೆಂದು ತಿಳಿದಿರುವುದಿಲ್ಲ. ಜನರು ಕೆಲವು ಪ್ರಯಾಣಗಳನ್ನು ಮಾಡುತ್ತಾರೆ, ಆದರೆ ಅಲ್ಲಿಂದ ಹಿಂತಿರುಗಿ ಬರಲು ಅಸಾಧ್ಯವಾಗಿರುತ್ತದೆ. ಸರಿಯಲ್ಲವೇ? ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನ ಕೃಪೆಯಿಂದಾಗಿ ಆ ರಾತ್ರಿಯಲ್ಲಿ ಅವನಿಗೆ ದೇವರ ಭೇಟಿಯಾಗುತ್ತದೆ. ಅವನ ತುಂಬ ಅಂಧಕಾರದ ಸಮಯದಲ್ಲಿ, ಅವನು ನಿರಾಶೆಯ ಸ್ಥಿತಿಯಲ್ಲಿರುವಾಗ, ಹೌದು, ದೇವರ ವಾಕ್ಯ ಹೇಳುತ್ತದೆ, ಅವನ ಅಪರಾಧ ಮನೋಭಾವದಿಂದಿರುವಾಗ, ಅವಮಾನಿತನಾಗಿರುವಾಗ, ಆ ಅಂಧಕಾರದ ಸಮಯದಲ್ಲಿ ದೇವರು ಕನಸಲ್ಲಿ ಬಂದು ಅವನನ್ನು ಭೇಟಿಯಾಗುತ್ತಾನೆ. ಆಮೆನ್. ದೇವರಿಗೆ ನಿಮ್ಮನ್ನು ಎತ್ತಲು ಅಸಾಧ್ಯವಾದ ಯಾವುದೇ ಸ್ಥಳವಿಲ್ಲ. ಹಾಲೆಲೂಯ. ಕೋರಿ ಟೆನ್ ಬೂ, ಯಾರೆಲ್ಲ ಆಕೆಯ ಬಗ್ಗೆ ಕೇಳಿದ್ದೀರಿ? ಆಕೆ ಒಬ್ಬಳು ಯಹೂದಿ ವಿಶ್ವಾಸಿ. ಆಕೆಯು ಕಾನ್ಸಂಟ್ರೇಷನ್ ಶಿಬಿರದಲ್ಲಿರುತ್ತಾಳೆ. ಆದರೆ ಅಲ್ಲಿಯ ಅಧಿಕಾರಿಗಳು ತಪ್ಪಾಗಿ ಆಕೆಯ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುತ್ತಾರೆ ಮತ್ತು ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ನಂತರ ಅವಳು ಆ ಕಾನ್ಸಂಟ್ರೇಷನ್ ಶಿಬಿರದಲ್ಲಿ ಅವಳು ಮತ್ತು ಆಕೆಯ ತಂಗಿ ಇಬ್ಬರೂ ಸೇರಿ ಆರಾಧನೆ ಮಾಡುತ್ತಾರೆ. ಅಲ್ಲಿಯ ಕೈದಿಗಳು ಅವರನ್ನು ತಮಾಷೆ ಮಾಡುವುದು, ಅವಳು ಅನುಭವಿಸಿದ ಆಘಾತಗಳನ್ನು ವಿವರಿಸುತ್ತಾಳೆ. ಹೌದು, ಆದರೆ ಅಲ್ಲಿಯ ಅಧಿಕಾರಿಗಳು ತಪ್ಪಾಗಿ ಆಕೆಯ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುತ್ತಾರೆ ಮತ್ತು ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಆಕೆಯ ಪ್ರಾಯದ ಎಲ್ಲ ಕೈದಿಗಳನ್ನು ಗಲ್ಲಿಗೇರಿಸುತ್ತಾರೆ. ಆಕೆಯು ಹೊರಬಂದ ಮೇಲೆ ಹೇಳುತ್ತಾಳೆ, ಈ ಪ್ರಪಂಚದಲ್ಲಿ ದೇವರು ಬಂದು ನಿಮ್ಮನ್ನು ಮುಟ್ಟಿ ಹೊರಬರಲು ಆಗದಂತಹ ಯಾವುದೇ ಆಳವಾದ ಹಳ್ಳವಾಗಲಿ ಸ್ಥಳವಾಗಲಿ ಇಲ್ಲವೆಂದು. ಆಮೆನ್.
ಈಗ ಯಾಕೋಬನದ್ದು ಅಂತಹದೇ ಪ್ರಯಾಣವಾಗಿತ್ತು. ಆದರೆ ದೇವರು ಅವನನ್ನು ಭೇಟಿಯಾದರೂ ಅವನ ಪ್ರಯಾಣದ ಮಧ್ಯೆ ಪ್ರವೇಶಿಸಿದರು. ಆಮೆನ್. ಜನರು ತಾವು ಹಾದು ಹೋಗುವ ಕೆಲವೊಂದು ಪರಿಸ್ಥಿತಿಯಲ್ಲಿ ಅವರು ಭಾವಿಸುತ್ತಾರೆ ಅವರ ಜೀವನದ ಸೂರ್ಯನು ಮುಳುಗಿದ್ದಾನೆಂದು. ಅವರು ನಿರಾಶಾದಾಯಕ ಸ್ಥಿತಿ ಅಥವಾ ಗಾಢಾಂಧಕಾರದ ಸ್ಥಳಕ್ಕೆ ಮುಟ್ಟಿದ್ದಾರೆಂದು. ಪ್ರತಿಯೊಂದು ಸೂರ್ಯಾಸ್ತಮಾನವು ಮರುಜೋಡಣೆಗೆ ಅಥವಾ ಹೊಸ ಆರಂಭಕ್ಕೆ ನಾಂದಿಯಾಗಿರುತ್ತದೆ. ಆಮೆನ್. ಪ್ರತಿಯೊಂದು ಸೂರ್ಯಾಸ್ತಮಾನವು ಮತ್ತೊಂದು ಸೂರ್ಯೋದಯಕ್ಕೆ ಅವಕಾಶವನ್ನು ನೀಡುತ್ತದೆ. ಹಾಲೆಲೂಯ. ಪ್ರತಿಯೊಂದು ಸೂರ್ಯಾಸ್ತಮಾನವು, ಪ್ರತಿಯೊಂದು ಗಾಢಾಂಧಕಾರದ ಪರಿಸ್ಥಿತಿಯು, ನೀವು ಪ್ರವೇಶಿಸುವ ಪ್ರತಿಯೊಂದು ಹೊಂಡವು ಒಳ್ಳೆಯದು. ಯಾಕೆಂದರೆ ದೇವರ ಪ್ರೀತಿಯ ಹೊಸ ಅನುಭವವು ನಿಮಗಾಗುತ್ತದೆ. ಹಾಲೆಲೂಯ. ದೇವರ ದಯಾಳುತನವನ್ನು ಹೊಸದಾಗಿ ಅನುಭವಿಸುತ್ತೀರಿ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ದೇವರ ದೃಢವಾದ ಪ್ರೀತಿಯು ಎಂದಿಗೂ ನಿಂತು ಹೋಗದು. ಯೆಹೋವನ ಕೃಪಾವರಗಳ ಕಾರ್ಯಗಳು ನಿಂತು ಹೋಗವು. ದಿನ ದಿನವೂ ಹೊಸದಾಗಿ ಒದಗುತ್ತದೆ. ಆಮೆನ್. ಯಾವುದೇ ರೀತಿಯ ಅಂಧಕಾರವಾಗಲಿ ನಿರಾಶಾದಾಯಕ ಸ್ಥಿತಿಯಾಗಲಿ ನೀವು ಪ್ರವೇಶಿಸಿದ ಹೊರತಾಗಿಯೂ ಅಲ್ಲಿ ಯಾವಾಗಲೂ ಮರುಜೋಡಣೆಗೆ ಅವಕಾಶವಿದೆ. ದೇವರು ಆ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಆಮೆನ್. ಹಾಲೆಲೂಯ. ನೀವು ಪ್ರವೇಶಿಸಿದ ಸ್ಥಿತಿಯು ಯಾವುದೇ ಆಗಿರಲಿ, ಎಷ್ಟು ಅಂಧಕಾರದಿಂದ ತುಂಬಿರಲಿ, ನಿರಾಶಾದಾಯಕವಾಗಿರಲಿ, ಅಲ್ಲಿ ಯಾವಾಗಲೂ ಭರವಸೆ ಇದೆ. ಆಮೆನ್. ಆ ಸ್ಥಿತಿಯಿಂದ ಯಾವಾಗಲೂ ಪುನರಾರಂಭವಿದೆ. ಆಮೆನ್. ಯಾಕೋಬನು ಅಲ್ಲಿ ಭಾವಿಸಿರಬಹುದು, ಅವನ ಆಗಿನ ಪರಿಸ್ಥಿತಿಯನ್ನು ನೋಡಿ, ನನ್ನ ಜೀವನವು ಹೇಗಾಗಬಹುದು, ನಾನೀಗ ಹಿಂತಿರುಗಿ ಹೋಗಲಾರೆ, ನಾನೇಗೆ ನನ್ನ ತಂದೆಯನ್ನು ಎದುರಿಸಲಿ, ಹೇಗೆ ನನ್ನ ಅಣ್ಣನನ್ನು ಎದುರಿಸಲಿ, ಸರಿಯಲ್ಲವೇ? ಆದರೆ ಆ ಸ್ಥಿತಿಯಿಂದ ದೇವರು ಅವನನ್ನು ಮೇಲಕ್ಕೆತ್ತುತ್ತಾರೆ. ಅವನಿಗೆ ಪುನಃ ಒಮ್ಮೆ ಭರವಸೆಯನ್ನು ನೀಡುತ್ತಾರೆ. ಭಯದಿಂದ ತುಂಬಿರುವಾಗ, ಭವಿಷ್ಯದ ಭಯದಿಂದ ಮುಂದಿನ ಜೀವನವು ಏನಾಗಬಹುದೆಂದು ಯೋಚಿಸುತ್ತಿರುವಾಗ, ಈ ಎಲ್ಲ ಆಲೋಚನೆಗಳ ನಡುವಿನಲ್ಲಿರುವಾಗ ದೇವರು ಹೇಳುತ್ತಾರೆ, ಆದಿಕಾಂಡ ಅಧ್ಯಾಯ 28 ವಾಕ್ಯ 15, ಇಗೋ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಎಂದನು. ಆಮೆನ್. ಇಲ್ಲಿ ದೇವರು ಹೇಳ್ತಾರೆ, ನೀನು ತಪ್ಪು ಮಾಡಿ ನಿನ್ನದೇ ದಾರಿಯಲ್ಲಿ ಹೋಗಿರಬಹುದು, ಆದರೆ ನಾನು ನಿನ್ನ ಜೀವನದಲ್ಲಿ ಉದ್ದೇಶಿಸಿದ್ದನ್ನು ನೆರವೇರಿಸದೆ ಬಿಡುವುದಿಲ್ಲವೆಂದನು. ಆಮೆನ್. ಇಗೋ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಎಂದನು. ಹೌದು, ನಾನು ನಿನ್ನ ಸಂಗಡವಿರುವೆನು. ಅನೇಕ ಸಲ ಅಂತಹ ಪರಿಸ್ಥಿತಿಯಲ್ಲಿ, ಅಂಧಕಾರದ ನಿರಾಶೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ಅವರ ಮೊದಲ ಪ್ರಶ್ನೆ ಏನೆಂದರೆ, ದೇವರು ಎಲ್ಲಿದ್ದಾರೆ? ಆತನು ನನ್ನ ಸಂಗಡ ಇದ್ದಾನೆಯೇ? ಮೊತ್ತ ಮೊದಲಿಗೆ ನೀವು ಆತನ ಪ್ರಸನ್ನತೆಯನ್ನು ಅಥವಾ ಜೊತೆಯನ್ನು ಕಳೆದುಕೊಂಡ ಅನುಭವವನ್ನು ಹೊಂದುತ್ತೀರಿ. ಪ್ರತ್ಯೇಕವಾಗಿ ಜನರು ಪಾಪ ಪ್ರಜ್ಞೆಯಿಂದ ಪಶ್ಚಾತ್ತಾಪ ಪಡುವಾಗಲೆಲ್ಲ ಈ ಅನುಭವದಲ್ಲಿರುತ್ತಾರೆ. ಇಲ್ಲಿ ದೇವರು ಮೊದಲಿಗೆ ಯಾಕೋಬನಿಗೆ ಭರವಸೆ ನೀಡಿ ಹೇಳುತ್ತಾರೆ,
ನಾನು ನಿನ್ನ ಸಂಗಡ ಇದ್ದೇನೆ. ಆಮೇನ್. ಮತ್ತು ನಿನ್ನ ನಡವಳಿಕೆಯಿಂದ ನನಗೆ ನಿನ್ನ ಮೇಲೆ ಇದ್ದ ಉದ್ದೇಶದ ಮೇಲೆ ಯಾವುದೇ ಪರಿಣಾಮವು ಬೀರುವುದಿಲ್ಲ. ಆ ಕಾರ್ಯವು ಜರುಗಲು ತಡವಾಗಬಹುದು, ಆದರೆ ನಾನು ಉದ್ದೇಶಿಸಿದ್ದನ್ನು ಪೂರ್ಣಗೊಳಿಸುತ್ತೇನೆ. ಹೌದು, ನಾನು ಉದ್ದೇಶಿಸಿದ್ದನ್ನು ಪೂರ್ಣಗೊಳಿಸುತ್ತೇನೆ. ಹಾಲೆಲೂಯ. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂದನು. ಹೌದು, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಅದು ಆತನ ದಯಾಳುತನ, ಆತನ ಪ್ರೀತಿಯಾಗಿದೆ. ಹೌದು, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಅದು ಆತನ ಕೃಪೆ, ಆತನ ಅನುಗ್ರಹ. ಅದರ ಮೇಲೆ ದೇವರು ಹೇಳುತ್ತಾರೆ, ನೀನು ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇರುವೆನು. ಆಮೇನ್. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಆಮೇನ್. ಅನೇಕ ಸಲ ಜನರ ಯೋಚನೆಗಳು, ದೇವರು ನನ್ನ ಜೊತೆ ಇದ್ದಾರೆಯೇ? ದೇವರು ನನ್ನನ್ನು ಪ್ರೀತಿಸುತ್ತಾರೆಯೇ? ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾರೆಯೇ? ಇಂತಹ ಆಲೋಚನೆಗಳ ಹೋರಾಟವನ್ನು ಮನಸ್ಸಲ್ಲಿ ನಡೆಸಿರುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಬಿಡುವುದಿಲ್ಲ, ನಾನು ನಿನ್ನನ್ನು ತ್ಯಜಿಸುವುದಿಲ್ಲ. ನಾನು ನಿನ್ನ ಕಾಳಜಿ ವಹಿಸುವ ದೇವರು. ಆಮೇನ್. ನಿನ್ನ ಜೊತೆಗಿರುವ ದೇವರು. ನಿನ್ನ ವೈಫಲ್ಯಗಳ ನಡುವೆ, ನಿರಾಶೆಯ ಸ್ಥಿತಿಯಲ್ಲಿ, ನೀನು ಹಾದು ಹೋಗುವ ಎಲ್ಲ ಹೋರಾಟಗಳ ನಡುವೆ ನಾನು ನಿನ್ನ ಜೊತೆಗಿರುವೆ ಎಂದು ಹೇಳುವ ದೇವರು. ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. ಹೌದು, ಸಹಜವಾಗಿ ಯಾಕೋಬನು ತನ್ನ ಪ್ರಯಾಣದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕಾಯಿತು. ಜರುಗಬೇಕಾದ ವಿಷಯಗಳು ಜರುಗಲು ತಡವಾಗಿರಬಹುದು. ಲಾಬಾನನ ಕೈಗಳಿಗೆ ಮೋಸ ಹೋಗಬೇಕಾಯಿತು. ಯಾಕೆಂದರೆ ಯಾಕೋಬನು ಏನನ್ನು ಬಿತ್ತಿದ್ದಾನೆ ಅದನ್ನೇ ಕೊಯ್ಯಬೇಕಾಯಿತು. ಅದೆಲ್ಲವೂ ನಡೆದರೂ ದೇವರು ಅವನ ಬಳಿಯಲ್ಲಿದ್ದರು. ಅವನನ್ನು ಪುನಃ ಈ ದೇಶಕ್ಕೆ ಬರಮಾಡಿದನು ಆತನ ವಾಕ್ಯದ ಪ್ರಕಾರ. ಆ ಬಂಧನದ ನಾಡಿನಲ್ಲಿ ಅವನ ಮದುವೆಯಾದ ಸ್ತ್ರೀಯು ಅಲ್ಲಿಂದ ಮೂರ್ತಿಗಳನ್ನು ಹೊತ್ತು ತಂದಳು. ಅವನು ಅಂತಹ ಅನೇಕ ಸಮಸ್ಯೆಗಳ ನೋವುಗಳ ಜೊತೆ ಹೋರಾಡಬೇಕಿತ್ತು. ಆದರೆ ದೇವರು ಅವನನ್ನು ಬಿಟ್ಟು ಹೋಗಲಿಲ್ಲ. ದೇವರು ಹೇಳಿದ್ದನ್ನು ಸಂಪೂರ್ಣಗೊಳಿಸುವ ತನಕ. ಆಮೇನ್. ಸರಿಯಲ್ಲವೇ? ಧರ್ಮೋಪದೇಶ ಕಾಂಡ ಅಧ್ಯಾಯ 31 ವಾಕ್ಯ 8. ಯೆಹೋವನು ತಾನೇ ನಿನ್ನ ಮುಂದೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಯೆಹೋವನು ತಾನೇ ನಿನ್ನ ಮುಂದೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು. ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಕೀರ್ತನೆ 37 ವಾಕ್ಯ 18 ಮತ್ತು 19. ಯೆಹೋವನು ನಿರ್ದೋಷಿಗಳ ಜೀವಮಾನವನ್ನು ಲಕ್ಷಿಸುತ್ತಾನೆ. ಅವರ ಸ್ವತ್ತು ಶಾಶ್ವತವಾಗಿ ನಿಲ್ಲುವುದು. ಅವರಿಗೆ ವಿಪತ್ಕಾಲದಲ್ಲಿಯೂ ಅಪಮಾನವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇರುವುದಿಲ್ಲ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನಿರ್ದೋಷಿಗಳ ಜೀವನವನ್ನು ಲಕ್ಷಿಸುತ್ತಾನೆ. ಹಾಲೆಲೂಯ. ಕೀರ್ತನೆ 139 ವಾಕ್ಯ 16. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು.
ಆಮೇನ್. ನಿನ್ನ ಪುಸ್ತಕದಲ್ಲಿ ಅದೆಲ್ಲವೂ ಬರೆಯಲ್ಪಟ್ಟವು, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ. ಯೆಹೋವನು ನಿರ್ದೋಷಿಯ ಜೀವಮಾನವನ್ನು ಲಕ್ಷಿಸುತ್ತಾನೆ. ಆಮೇನ್. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಯಕಾಲದ ಪ್ರತಿದಿನವೂ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಆಮೇನ್. ಕೀರ್ತನೆ 37 ನಾವು ಓದುವಾಗ ಅಲ್ಲಿ ದಾವೀದನು ಅನೇಕ ವಿಷಯಗಳನ್ನು ವಿವರಿಸಿದ್ದಾನೆ. ಅವನು ಅನೇಕ ವರ್ಷಗಳು ಜೀವಿಸಿದ ಮೇಲೆ, ಜೀವನದಲ್ಲಿ ಅನೇಕ ಅನುಭವವನ್ನು ಪಡೆದ ಮೇಲೆ ಅವನು ಓಡಿ ಹೋಗಬೇಕಾಯಿತು, ಮರುಭೂಮಿಯಲ್ಲಿ ವಾಸಿಸಬೇಕಾಯಿತು, ಅದುಲ್ಲಾಮನ ಗುಹೆಯಲ್ಲಿರಬೇಕಾಯಿತು. ಸಾಮ್ಯಲನು ಬಂದು ಅವನನ್ನು ಅಭಿಷೇಕಿಸಿದರೂ ಅವನ ಜೀವವನ್ನು ಕಾಪಾಡಲು ಜನರಿಂದ ದೂರ ಓಡಬೇಕಾಯಿತು. ಅವನ ಜೀವನದ ಕೊನೆಗೆ ಅವನ ಜೀವನದ ಎಲ್ಲ ಅನುಭವಗಳನ್ನು ಬರೆದಿಡುತ್ತಾನೆ. ಕೀರ್ತನೆ 37 ವಾಕ್ಯ 25ರಲ್ಲಿ ನಾವು ನೋಡುತ್ತೇವೆ, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನೋಡಲಿಲ್ಲ. ಹೌದು, ಇಲ್ಲಿ ದಾವೀದನು ಹೇಳುತ್ತಾನೆ, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಹೌದು, ಜೀವನದಲ್ಲಿ ಅನೇಕ ಸ್ಥಿತಿಗಳನ್ನು, ಅನುಭವಗಳನ್ನು ಹಾದು ಹೋದ ಮೇಲೆ ಅವನು ಬರೆಯುತ್ತಾನೆ. ಅವನು ಅನೇಕ ಸಂಗತಿಗಳನ್ನು ಎದುರಿಸಿದ್ದಾನೆ, ಅನೇಕ ವಿಷಯಗಳನ್ನು ನೋಡಿದ್ದಾನೆ, ಅನೇಕ ಯುದ್ಧಗಳನ್ನು ಹೋರಾಡಿದ್ದಾನೆ, ಹಲವು ರೀತಿಯ ಶತ್ರುಗಳನ್ನು ನೋಡಿದ್ದಾನೆ, ಅನೇಕ ರೀತಿಯ ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು ಎದುರಿಸಿದ್ದಾನೆ, ಅನೇಕ ಏರಿಳಿತಗಳನ್ನು. ಅದೆಲ್ಲ ಅನುಭವಿಸಿದ ಮೇಲೆ ಅವನು ಈ ಕೀರ್ತನೆಯನ್ನು ಬರೆಯುತ್ತಾನೆ ಮತ್ತು ಹೇಳುತ್ತಾನೆ, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಹೌದು, ಅವನು ತನ್ನ ಜೀವಮಾನದಲ್ಲಿ ನೋಡಿದ ವಿಷಯಗಳು. ಅದು ಪ್ರಾರಂಭವಾಗುವುದು ನಾವು ಕೀರ್ತನೆ 37 ವಾಕ್ಯ 1ರಿಂದ ಓದುವ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ತಳಮಳಗೊಳ್ಳಬೇಡ, ದುರಾಚಾರಿಗಳನ್ನು ನೋಡಿ ಅಸೂಯೆ ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಹಸಿರು ಸಸಿಯಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ನೀನು ಯೆಹೋವನಲ್ಲಿ ಸಂತೋಷಿಸು, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಹೌದು, ಅವನು ಮೊದಲಿಗೆ ಹೇಳುತ್ತಾನೆ, ತಳಮಳಗೊಳ್ಳಬೇಡ. ತಳಮಳಗೊಳ್ಳುವುದೆಂದರೇನು? ತಳಮಳಗೊಳ್ಳುವುದೆಂದರೆ ಶೋಭೆಗೊಳ್ಳುವುದು, ಸಿಟ್ಟುಗೊಳ್ಳುವುದು, ತೊಂದರೆಗೆ ಒಳಗಾಗುವುದು. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ತಳಮಳಗೊಳ್ಳುವುದು ಅಂದರೆ, ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ಜೀವನದ ಪ್ರಯಾಣದಲ್ಲಿ ನೀವು ಹಲವಾರು ಮಂದಿ ಕೆಟ್ಟ ನಡತೆಯುಳ್ಳವರನ್ನು ಭೇಟಿಯಾಗುತ್ತೀರಿ. ಆದರೆ ಅವರಿಂದಾಗಿ ಕ್ಷೋಭೆಗೊಳ್ಳಬೇಡಿರಿ, ಕಿರುಕುಳ ಹೊಂದಬೇಡಿರಿ. ಮುಂದುವರಿಸಿ ಹೇಳುತ್ತದೆ, ದುರಾಚಾರಿಗಳನ್ನು ನೋಡಿ ಅಸೂಯೆ ಪಡಬೇಡ. ಹೌದು, ನಿಮ್ಮ ಜೀವನದ ಪ್ರಯಾಣದಲ್ಲಿ ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಹೊಂದುವುದನ್ನು ಕೆಲವು ಸಮಯಕ್ಕೆ ನೀವು ನೋಡುತ್ತೀರಿ. ಅವರ ಋತುಮಾನದಲ್ಲಿ ಆ ದುರಾಚಾರಿಗಳು ಅಭಿವೃದ್ಧಿ ಹೊಂದುವುದನ್ನು ನೋಡುತ್ತೀರಿ. ಆದರೆ ಅವರ ಬಗ್ಗೆ ಕ್ಷೋಭಗೊಳ್ಳಬೇಡಿರಿ, ಅಸೂಯೆ ಪಡಬೇಡಿರಿ. ಮುಂದುವರಿಸಿ ಹೇಳುತ್ತದೆ, ಯಾಕೆಂದರೆ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವವರು ಮತ್ತು ಹಸಿರು ಸಸ್ಯಂತೆ ಬಾಡಿ ಹೋಗುವರು. ಭೂಮಿಯಲ್ಲಿರುವ ಹುಲ್ಲಿನ ವಿಶೇಷತೆ ಏನು? ಅದು ಬೇಗನೆ ಮೊಳಕೆಗೆ ಬರುತ್ತದೆ, ಚೆನ್ನಾಗಿ ಬೆಳೆಯುತ್ತದೆ ಎನ್ನುವಾಗ
ಬಿಸಿಲ ಬೇಗೆಗೆ ಅಷ್ಟೇ ವೇಗದಲ್ಲಿ ಬಾಡಿ ಹೋಗುತ್ತವೆ, ಸರಿಯಲ್ಲವೇ? ಆದುದರಿಂದ ನೀವು ನೋಡುತ್ತೀರಿ, ಕೆಟ್ಟ ನಡತೆ ಉಳ್ಳವರು, ದುರಾಚಾರಿಗಳು ಹುಲ್ಲಿನಂತೆ ಬೆಳೆಯುತ್ತಾರೆ. ಆದರೆ ತಳಮಳಗೊಳ್ಳಬೇಡ, ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ಒಂದು ಋತುವಿಗೆ ಅವರು ನಿಲ್ಲಬಹುದು. ಹೇಗೆ ಹುಲ್ಲು ಒಂದು ಕಾಲಕ್ಕೆ ಸ್ವಲ್ಪ ದಿನ ಬೆಳೆಯುತ್ತದೆ, ಅದೇ ರೀತಿ ದುರಾಚಾರಿಯು ಬೆಳೆಯುತ್ತಾನೆ ಒಂದು ಋತುವಿಗೆ ಮಾತ್ರ. ಆದುದರಿಂದ ತಳಮಳಗೊಳ್ಳಬೇಡ, ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಹಸಿರು ಸಸಿಯಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಕೆಲವೊಂದು ಸಮಯದಲ್ಲಿ ದೇವರನ್ನು ನಂಬಲು ನಿಮಗೆ ಕಷ್ಟವಾಗುತ್ತದೆ. ದೇವರಲ್ಲಿ ನಿಮ್ಮ ವಿಶ್ವಾಸ ಕಡಿಮೆ ಇರುತ್ತದೆ. ದೇವರಲ್ಲಿ ನಿಮ್ಮ ವಿಶ್ವಾಸ ಕಡಿಮೆ ಇರುತ್ತದೆ. ಶತ್ರುವು ನಿಮ್ಮ ಮೇಲೆ ತರುವ ಕಷ್ಟಗಳು, ಬಿರುಗಾಳಿಗಳು, ಸಮಸ್ಯೆಗಳು, ತೊಂದರೆಗಳು ದೇವರಲ್ಲಿ ನಿಮಗಿರುವ ನಂಬಿಕೆಗೆ ಧಕ್ಕೆಯನ್ನು ತರುತ್ತದೆ. ಅದು ದೇವರಲ್ಲಿ ನಿಮಗಿರುವ ವಿಶ್ವಾಸದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಜನರು ತಮ್ಮ ಜೀವನದಲ್ಲಿ ಅನುಭವಿಸುವ ಹೋರಾಟಗಳಿಂದಾಗಿ, ಸಮಸ್ಯೆಗಳಿಂದಾಗಿ ದೇವರ ಮೇಲೆ ಅವರಿಗಿರುವ ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ದೇವರಲ್ಲಿರುವ ವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಆದುದರಿಂದ ಅನೇಕ ಸಲ ಜನರು ಆ ದುಷ್ಟ ನಡತೆ ಉಳ್ಳವರನ್ನು, ದುರಾಚಾರಿಗಳನ್ನು ನೋಡಿ ಹೇಳುತ್ತಾರೆ, ಅವರು ಯಾಕೆ ಹಾಗೆ ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ? ದಾವೀದನು ಹೇಳುತ್ತಾನೆ, ನಾನು ಅಂಥವರನ್ನು ನೋಡಿದ್ದೇನೆ. ಅವರು ಹುಲ್ಲಿನ ಹಾಗೆ ಅಥವಾ ಹಸಿರು ಸಸಿಯಂತೆ ಬೆಳೆಯುತ್ತಾರೆ. ಆದರೆ ನೀವು ಖಚಿತಪಡಿಸಿಕೊಳ್ಳಿ, ಅಂಥವರನ್ನು ನೋಡಿ ಶೋಭೆಗೊಳ್ಳಬೇಡಿ, ಅಸೂಯೆ ಪಡಬೇಡಿರಿ. ಮುಂದುವರಿಸಿ ಹೇಳುತ್ತದೆ, ದೇಶದಲ್ಲಿ ವಾಸವಾಗಿರಿ, ಅಲ್ಲಿಂದ ಓಡಿ ಹೋಗಬೇಡಿರಿ, ಅಲ್ಲೇ ನೆಲೆ ನಿಲ್ಲಿ. ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ವಾಸಿಸುವಾಗ ಆತನ ನಂಬಿಕೆಯನ್ನು ಅನುಸರಿಸು. ಹೌದು, ಅಲ್ಲಿ ಕೆಟ್ಟ ನಡತೆ ಮತ್ತು ದುರಾಚಾರಿಗಳ ನಡುವೆ ವಾಸಿಸಲು ಅಷ್ಟು ಸುಲಭವಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ವಾಸವಾಗಿರಿ. ಹೇಗೆ ವಾಸಿಸಬೇಕು? ದೇವರ ನಂಬಿಕೆಯನ್ನು ಅನುಸರಿಸಿ. ಆಮೇನ್. ಮುಂದುವರಿಸಿ ಹೇಳುತ್ತದೆ, ನಿನ್ನ ಯೆಹೋವನಲ್ಲಿ ಸಂತೋಷಿಸು, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಹೌದು, ನಿಮ್ಮ ಜೀವನದಲ್ಲಿ ಹೋರಾಟಗಳು, ತೊಂದರೆಗಳಿರುವಾಗ ಯೆಹೋವನಲ್ಲಿ ಸಂತೋಷಿಸಲು ಅಷ್ಟು ಸುಲಭವಾಗಿರುವುದಿಲ್ಲ. ಸಂತೋಷಿಸು ಅಂದರೆ ಆತನಲ್ಲಿ ನಿನ್ನ ಆನಂದವನ್ನು ಕಂಡುಕೋ. ಅನೇಕ ವಿಷಯಗಳು ನಮ್ಮ ಗಮನವನ್ನು ಸೆಳೆಯಬಹುದು ಮತ್ತು ನೀವು ಮಾಡುವ ಕೊನೆಯ ವಿಷಯವೆಂದರೆ ದೇವರಲ್ಲಿ ಸಂತೋಷಿಸುವುದು. ಆದರೆ ದಾವೀದನು ಹೇಳುತ್ತಾನೆ, ಯೆಹೋವನಲ್ಲಿ ಸಂತೋಷಿಸು ಮತ್ತು ಆ ಸಂತೋಷದಲ್ಲಿ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿಮ್ಮ ಸಂದರ್ಭಗಳು ದೇವರಲ್ಲಿ ಸಂತೋಷಿಸಲು ಬಿಡಲಿಕ್ಕಿಲ್ಲ. ಆ ಸಂದರ್ಭಗಳು ಅನೇಕ ವಿಷಯಗಳಲ್ಲಿ ನೀವು ಬೇಸರಗೊಳ್ಳುವಂತೆ ಮಾಡಬಹುದು, ಅನೇಕ ವಿಷಯಗಳಲ್ಲಿ ಶೋಭೆಗೊಳ್ಳುವಂತೆ ಮಾಡಬಹುದು. ದಾವೀದನು ಹೇಳುತ್ತಾನೆ, ಯೆಹೋವನಲ್ಲಿ ಸಂತೋಷಿಸು, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಶತ್ರು ಮಾಡುವುದೆಲ್ಲವೂ ನಿನ್ನ ಸಂತೋಷವನ್ನು ಕದಿಯಲು. ಎಷ್ಟರವರೆಗೆ ಅಂದರೆ ದೇವರಲ್ಲಿ ನಿಮಗಿದ್ದ ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ದೇವರಲ್ಲಿರುವ ನಂಬಿಕೆಯನ್ನು ಕಳಕೊಳ್ಳುತ್ತೀರಿ. ದೇವರು ಹೀಗೆ ಯಾಕೆ ಮಾಡಿದರು? ಅವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ. ಕಾಳಜಿ ಇರುತ್ತಿದ್ದರೆ ಇದೆಲ್ಲವನ್ನು ನಾನು ಅನುಭವಿಸ್ತಿರಲಿಲ್ಲ.
ಹೌದಲ್ಲವೇ? ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ವಿನಂತೆಯೂ ಪ್ರಕಾಶಗೊಳಿಸುವನು. ನಂತರದ ವಾಕ್ಯ ಹೇಳುತ್ತದೆ, ದೇವರ ಸನ್ನಿಧಿಯಲ್ಲಿ ಶಾಂತನಾಗಿರು. ಆದ್ದರಿಂದ ತಳಮಳಗೊಳ್ಳಬೇಡ, ಅಸೂಯೆ ಪಡಬೇಡ. ಯಾವಾಗ ಜನರು ಕೆಟ್ಟ ನಡತೆಯುಳ್ಳ ದುರಾಚಾರಿಗಳನ್ನು ನೋಡಿ ಅಸೂಯೆ ಪಡುತ್ತಾರೆ? ಯಾವಾಗವೆಂದರೆ ಜನರ ಮನಸ್ಸು ಅವರು ಮಾಡುವ ಕಾರ್ಯಗಳಲ್ಲಿ ಆನಂದಿಸುವಾಗ, ಸರಿಯಲ್ಲವೇ? ಆದರೆ ದಾವೀದನು ಹೇಳುತ್ತಾನೆ, ತಳಮಳಗೊಳ್ಳಬೇಡ, ಅಸೂಯೆ ಪಡಬೇಡ. ಆದರೆ ದೇವರಲ್ಲಿ ನಂಬಿಕೆ ಇಡು, ಆತನಲ್ಲಿ ಸಂತೋಷಿಸಲು ಕಲಿ. ನಿನ್ನ ಮಾರ್ಗವನ್ನು ಆತನಿಗೆ ಅರ್ಪಿಸು. ಮುಂದುವರಿಸಿ ಹೇಳುತ್ತದೆ, ದೇವರ ಸನ್ನಿಧಿಯಲ್ಲಿ ಶಾಂತನಾಗಿರು. ಕೆಲವೊಂದು ಸಮಯಗಳಲ್ಲಿ ನಿಮ್ಮ ಹೃದಯವು ದೇವರಲ್ಲಿ ವಿಶ್ರಮಿಸಲು ಕಲಿಯಬೇಕು. ಆತನು ಒಳ್ಳೆಯವನೆಂದು, ಆತನ ನಿಷ್ಠೆಯಲ್ಲಿ ನಂಬಿಕೆ ಇಡೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆತನ ವಿಶ್ವಾಸ್ಯತೆಯಲ್ಲಿ ನಂಬಿ ಬಾಳುವುದು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ನಂತರದ ವಾಕ್ಯ ಹೇಳುತ್ತದೆ, ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು. ದಾವೀದನು ಹೇಳುತ್ತಾನೆ, ನನ್ನ ಜೀವನದ ಪ್ರಯಾಣವು ನನಗೆ ಇದನ್ನೆಲ್ಲ ಕಲಿಸಿತು. ವೈರಿಯು ನಿನ್ನ ಮೇಲೆ ಬರಮಾಡುವ ಎಲ್ಲ ವಿಷಯಗಳು ಒಂದು ಉದ್ದೇಶದಿಂದ ಯೆಹೋವನಲ್ಲಿ ನಿನಗಿರುವ ಸಂತೋಷದ ಮೇಲೆ ಪರಿಣಾಮ ಬೀರುವಂತೆ, ದೇವರಲ್ಲಿರುವ ನಿಮ್ಮ ನಂಬಿಕೆಯು ಕಳಗೊಳ್ಳುವಂತೆ, ನೀವು ದೇವರ ಸನ್ನಿಧಿಯಲ್ಲಿ ಶಾಂತವಾಗಿರದಂತೆ, ದೇವರಲ್ಲಿ ವಿಶ್ರಮಿಸಿದಂತೆ. ಆಮೆನ್. ಹಾಲೆಲೂಯ. ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುತ್ತೀರಿ. ಹೌದು, ನಿಮ್ಮ ಜೀವನದ ಪ್ರಯಾಣದಲ್ಲಿ ವೈರಿಯು ತರುವ ಅನೇಕ ಅಡಚಣೆಗಳನ್ನು ನೀವು ನೋಡುತ್ತೀರಿ. ನೀವು ಕೋಪಗೊಳ್ಳುವಂತೆ, ಬೇಸರಗೊಳ್ಳುವಂತೆ, ಅಸೂಯೆ ಪಡುವಂತೆ ಮಾಡಿ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮ ಬೀರುವಂತೆ ಮಾಡುತ್ತಾನೆ. ಆಮೆನ್. ಮುಂದುವರಿಸಿ ಹೇಳುತ್ತಾನೆ, ಕೋಪವನ್ನು ಅಡಗಿಸಿಕೊ, ರೋಷವನ್ನು ಬಿಡು, ತಳಮಳಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ದೇವರ ವಾಕ್ಯ ಹೇಳುತ್ತದೆ, ಯಾವಾಗೆಲ್ಲ ನೀವು ಕೋಪಗೊಳ್ಳುತ್ತೀರಿ, ತಳಮಳಗೊಳ್ಳುತ್ತೀರಿ, ಅದು ಕೆಡುಕಿಗೆ ಕಾರಣವಾಗುತ್ತದೆಂದು. ಅದು ದೇವರೊಡನೆ ನಿಮಗಿರುವ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ದೇವರಲ್ಲಿ ವಿಶ್ರಾಂತಿಗೆ ತೊಂದರೆ ಒಡ್ಡುತ್ತದೆ. ವಾಕ್ಯ 9 ಹೇಳುತ್ತದೆ, ಕೆಡುಕರು ತೆಗೆದುಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ನಿರ್ನಾಮವಾಗಿ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಇಲ್ಲಿ ದೇವರನ್ನು ನಂಬಲು ಕಲಿಯುವುದು ಮತ್ತು ಯೆಹೋವನನ್ನು ನಿರೀಕ್ಷಿಸುವುದು. ವಾಕ್ಯ 12 ಮತ್ತು 13 ಹೇಳುತ್ತದೆ, ದುಷ್ಟನು ನೀತಿವಂತನಿಗೆ ವಿರುದ್ಧವಾಗಿ ಆಲೋಚಿಸುತ್ತಾನೆ, ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ. ಆದರೆ ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತದೆ ನಗುತ್ತಾನೆ. ಹೌದು, ದೇವರು ನಗುತ್ತಾನೆ. ನೀವು ನೋಡಬಹುದು, ಜನರು ಹೇಗೆ ಪಿತೂರಿ ಮಾಡುವುದು, ಸಂಚು ಮಾಡುವುದು ಮತ್ತು ವಿಷಯಗಳನ್ನು ಜರುಗುವಂತೆ ಮಾಡುವುದನ್ನು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತದೆಂದು ನಗುತ್ತಾನೆ. ಆಮೆನ್. ದಾವೀದನು ಬೇರೆ ಬೇರೆ ವಿಷಯಗಳಲ್ಲಿ ಹಾದು ಹೋಗುವಾಗ ಅವನು ಅವನಿಗೇ ಹೇಳಿಕೊಳ್ಳುತ್ತಾನೆ, ತಳಮಳಗೊಳ್ಳಬೇಡ, ಅಸೂಯೆ ಪಡಬೇಡ, ಕೋಪಗೊಳ್ಳಬೇಡ, ದೇವರಲ್ಲಿ ನಂಬಿಕೆ ಇಡು, ನಿನ್ನ ಮಾರ್ಗವನ್ನು ದೇವರಿಗೆ ಸಮರ್ಪಿಸು, ಕೋಪಗೊಳ್ಳಬೇಡ, ಅಸೂಯೆ ಪಡಬೇಡ, ಅದು ಕೆಡುಕಿಗೆ ಮಾತ್ರ ಕಾರಣವಾಗುತ್ತದೆ. ಅವನು ಅವನ ಜೀವನ ಪ್ರಯಾಣದಲ್ಲಿ ಕಲಿತಿದ್ದನ್ನು ಇಲ್ಲಿ ವಿವರಿಸುತ್ತಾನೆ. ಆಮೆನ್.
ಯೋವೇಲ ಅಧ್ಯಾಯ 2 ವಾಕ್ಯ 22. ದಾವೀದನು ಅನೇಕ ರೀತಿಯ ನೋವುಗಳಿಂದ, ಕಠಿಣವಾದ ಸಂದರ್ಭಗಳಿಂದ ಹಾದು ಹೋಗಬೇಕಾಯಿತು. ಬೇರೆ ಬೇರೆ ರೀತಿಯ ಹೋರಾಟಗಳು, ಯುದ್ಧಗಳು, ಬೇರೆ ಬೇರೆ ತರಹದ ಮರುಭೂಮಿಗಳು. ಕೆಲವೊಂದು ಆತನ ಮರುಭೂಮಿಯ ಪ್ರಯಾಣಗಳು ಸುದೀರ್ಘವಾಗಿದ್ದವು. ಅವನ ಜೀವನದ 10-15 ವರ್ಷಗಳ ಕಾಲ ಅರಸನಾದ ಸೌಲನು ಅವನನ್ನು ಬೆನ್ನಟ್ಟುತ್ತಿದ್ದನು. ಹೌದು, ಎಲ್ಲವೂ ನಿರಾಶಾದಾಯಕವಾಗಿ ಕಾಣುತ್ತಿತ್ತು. ಯಾವುದೇ ಬದಲಾಗುವಂತೆ ಕಾಣುತ್ತಿರಲಿಲ್ಲ. ಎಷ್ಟೂ ಉದ್ದದ ಸಮಯ, ಸಂದರ್ಭಗಳೆಲ್ಲವೂ ಹಾಗೆಯೇ ಉಳಿಯುತ್ತವೆ. ಯಾವುದೇ ಬದಲಾವಣೆ ಕಾಣುವುದಿಲ್ಲ. ನಿನ್ನೆ ಇದ್ದಂತೆ ಇವತ್ತು ಸಹ, ನಾಳೆಯೂ ಇದೇ ರೀತಿ. ತನ್ನ ಜೀವವನ್ನು ರಕ್ಷಿಸಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಿ ಹೋಗುವುದು. ಆ ಸ್ಥಳದಲ್ಲಿ ಅವನು ಸಿಲುಕಿಕೊಂಡಂತಹ ಅನುಭವ. ಕೆಲವು ವಾರಗಳಲ್ಲ, ಕೆಲವು ತಿಂಗಳುಗಳಲ್ಲ, ಆದರೆ ವರ್ಷಾನುಗಟ್ಟಲೆ. ಸರಿಯಲ್ಲವೇ? ನಿನ್ನೆಯ ಹಾಗೆ ಇವತ್ತೂ ಇದ್ದರೆ ಅದೇ ಕಠಿಣವಾದ ವಿಷಯ. ದಾವೀದನು ತನ್ನ ಜೀವವನ್ನು ಉಳಿಸಲು ಓಡಿ ಹೋಗುತ್ತಾನೆ ವರ್ಷಾನುಗಟ್ಟಲೆ ಮರುಭೂಮಿಯಲ್ಲಿ. ಆಮೆನ್. ಯೋವೇಲ ಅಧ್ಯಾಯ 2 ವಾಕ್ಯ 22. ಕಾಡು ಮೃಗಗಳೇ ಅಂಜಬೇಡಿರಿ. ಕಾಡುಗಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರವತ್ತಾಗಿ ಫಲಿಸುವು. ಹೌದು, ಬೇರೆ ಕೆಲವೊಂದು ಆವೃತ್ತಿಗಳು ಹೇಳುತ್ತವೆ, ನಿನ್ನ ಮರುಭೂಮಿಯು ಸಾರವತ್ತಾದ ಹಸಿರು ಮೈದಾನವಾಗಿ ಬದಲಾಗುವುದು. ನಿನ್ನ ಮರುಭೂಮಿಯು ಒಂದು ಸಾರವತ್ತಾದ ಹಸಿರು ಸ್ಥಳವಾಗಿ ಪರಿವರ್ತನೆ ಹೊಂದುವುದು. ಇಲ್ಲಿ ಕಾಡು ಮೃಗಗಳಿಗೆ ಹೇಳುವುದು, ಓ ಕಾಡು ಮೃಗಗಳೇ, ನಿಮ್ಮ ಮರುಭೂಮಿಯಲ್ಲಿ ಹಸಿರು ಹುಲ್ಲು ಮೊಳೆಯುವುದು ಮತ್ತು ಮರವು ಹಣ್ಣು ಬಿಡುವುದು. ಮರುಭೂಮಿಯು ಒಂದು ಒಣಗಿ ಹೋದ, ಕಳೆಗೊಂದಿದ, ನಿರಾಶಾದಾಯಕ ಸ್ಥಳ. ಅಲ್ಲಿಂದ ಯಾವುದೇ ಫಲಭರಿತವಾದದ್ದು ಬರಲು ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕಾಡು ಮೃಗಗಳೇ ಅಂಜಬೇಡಿರಿ. ಕಾಡುಗಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರವತ್ತಾಗಿ ಫಲಿಸುವು. ಇಲ್ಲಿ ದೇವರ ವಾಕ್ಯವು ಕಾಡು ಮೃಗಗಳಿಗೆ ಉದ್ದೇಶಿಸಿ ಹೇಳುತ್ತದೆ. ಸರಿಯಲ್ಲವೇ? ನೀವು ಕಾಡು ಮೃಗಗಳನ್ನು ಎಲ್ಲಿ ನೋಡುತ್ತೀರಿ? ಅಡವಿಯಲ್ಲಿ. ಅನೇಕ ಸಲ ನಾವು ಕಾಡು ಮೃಗಗಳಂತೆ ವರ್ತಿಸುತ್ತೇವೆ. ನಮ್ಮಲ್ಲಿರುವ ಮೃಗದ ಸ್ವಭಾವ ಹೊರಬರುತ್ತದೆ ಮತ್ತು ನಾವು ಮರುಭೂಮಿಯಲ್ಲಿದ್ದಂತೆ ಭಾವಿಸುತ್ತೇವೆ. ಯಾಕೋಬನು ಮೃಗದಂತೆ ವರ್ತಿಸಿದನು. ಆದುದರಿಂದ ಇದ್ದಕ್ಕಿದ್ದಂತೆ ಅವನು ಮರುಭೂಮಿಯಲ್ಲಿದ್ದಂತೆ ಭಾವಿಸಿದ. ಸರಿಯಲ್ಲವೇ? ನೆಬೂಕದ್ನೆಚ್ಚರ್ ಅರಸನು ಅಡವಿಗೆ ಕಳಿಸಿದನು. ಅವನು ಅಲ್ಲಿ ಮೃಗದಂತೆ 7 ವರ್ಷ ಇದ್ದನು. ಆದುದರಿಂದ ಅನೇಕ ಸಲ ನಮ್ಮ ಸ್ವಭಾವವು ನಮ್ಮನ್ನು ಮರುಭೂಮಿಗೆ ಕರೆದುಕೊಂಡು ಹೋಗುತ್ತದೆ. ನಮ್ಮ ಮೃಗದ ಸ್ವಭಾವ, ನಮ್ಮಲ್ಲಿರುವ ಲೌಕಿಕ ಮನುಷ್ಯನ ಸ್ವಭಾವ, ಅದು ನಮ್ಮನ್ನು ಮರುಭೂಮಿಗೆ ಕರೆದುಕೊಂಡು ಹೋಗುತ್ತದೆ. ವನ, ಬರಿದಾದ ಮತ್ತು ಫಲಭರಿತವಲ್ಲದ ಸ್ಥಳಕ್ಕೆ. ನಮ್ಮ ಲೌಕಿಕ ಮನುಷ್ಯನು ನಡೆದುಕೊಂಡು ಹೋಗುವ ದಾರಿ, ಅದು ಮರುಭೂಮಿಯಲ್ಲಿ ಕೊನೆಗೊಳ್ಳುತ್ತದೆ. ವನ, ಬರಿದಾದ ಮತ್ತು ವ್ಯರ್ಥವಾದ ಸ್ಥಳ. ಆದರೆ ಅಲ್ಲಿ ಇರುವವರೆಗೆ ದೇವರ ವಾಕ್ಯ ಹೇಳುತ್ತದೆ, ಕಾಡು ಮೃಗಗಳೇ ಎಂದು ಕರೆಯುತ್ತದೆ. ನಿಮ್ಮ ಮರುಭೂಮಿಯಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು. ಯಾವಾಗ ಮರುಭೂಮಿಯು ಹಸಿರಾಗಿ ಫಲಭರಿತವಾಗುವುದು? ಆ ಮರುಭೂಮಿಯು ತನ್ನ ಉದ್ದೇಶವನ್ನು ನಿಮ್ಮಲ್ಲಿ ಸಂಪೂರ್ಣಗೊಳಿಸಿದ ಮೇಲೆ.
ಕೆಲವು ದಿನಗಳ ಮೊದಲು ನಾವು ಕೇಳಿದ್ದೆವು, ಲೂಕ ಅಧ್ಯಾಯ 1 ವಾಕ್ಯ 80ರಲ್ಲಿ, ಮರುಭೂಮಿಯಲ್ಲಿ ಹೇಗೆ ಬಾಲಕನು ಬೆಳೆದು ಬಲಶಾಲಿಯಾದನು ಎಂದು. ಮರುಭೂಮಿಯು ಒಂದು ಬೇರ್ಪಡಿಸುವ ಸ್ಥಳ ಹಾಗೂ ಸಿದ್ಧಪಡಿಸುವ ಸ್ಥಳ ಮತ್ತು ಆ ಸ್ಥಳವು ಪ್ರಕಟಣೆಯನ್ನು ಪಡೆಯುವ ಸ್ಥಳ. ಮೋಸೆಯ ಜೀವನದಲ್ಲಿ ಇದನ್ನು ನಾವು ತಿಳಿದುಕೊಂಡೆವು. ಹೇಗೆ ಆ ಮರುಭೂಮಿಯು ಒಂದು ಬೇರ್ಪಡಿಸುವ ಸ್ಥಳ, ಹಾಗೇ ಸಿದ್ಧಪಡಿಸುವ ಸ್ಥಳ ಹಾಗೂ ಅದೊಂದು ಪ್ರಕಟಣೆಯನ್ನು ಪಡೆಯುವ ಸ್ಥಳ. ದೇವರು ತನ್ನನ್ನೇ ನಿಮಗೆ ಪ್ರಕಟಪಡಿಸುವ ಸ್ಥಳ. ಮೋಸೆಯು ಮರುಭೂಮಿಯನ್ನು ಪ್ರವೇಶಿಸಿದ್ದು ಒಂದು ಕಾಡು ಮೃಗದಂತೆ. ಒಬ್ಬ ಐಗುಪ್ತದವನನ್ನು ಕೊಂದು ಫರೋಹನಿಂದ ಓಡಿ ಹೋದನು. ಸರಿಯಲ್ಲವೇ? ಲೌಕಿಕ ಮನುಷ್ಯನ ಬಲದಿಂದ. ಆಮೆನ್. ಆದರೆ ಆ ಮರುಭೂಮಿಯು ಆತನನ್ನು ಬದಲಾಯಿಸಿತು. ಅನೇಕ ಸಲ ಜನರು ಮರುಭೂಮಿಯ ಅನುಭವದಲ್ಲಿರುತ್ತಾರೆ. ಯಾಕೆಂದರೆ ಅವರಲ್ಲಿರುವ ಮೃಗೀಯ ಸ್ವಭಾವ ಲೌಕಿಕ ಮನುಷ್ಯನ ಬಲದಿಂದಾಗಿ. ಸರಿಯಲ್ಲವೇ? ಲೌಕಿಕ ಮನುಷ್ಯನ ಬಲ. ಮೋಸೆಯೊಬ್ಬ ಶಕ್ತಿವಂತ ಮನುಷ್ಯ. ಅವನು ಒಬ್ಬ ಐಗುಪ್ತದವನನ್ನು ಕೊಂದಿದ್ದ ಮತ್ತು ಓಡಿ ಹೋದ. ಅವನಲ್ಲಿರುವ ಲೌಕಿಕ ಮನುಷ್ಯನು ಬಲಯುತನಾಗಿದ್ದನು. ಅದು ಅವನನ್ನು ಮರುಭೂಮಿಗೆ ನಡೆಸಿತು. ಆದರೆ ಆ ಮರುಭೂಮಿಯು ಆತನನ್ನು ಪರಿವರ್ತಿಸಿತು. ಸರಿಯಲ್ಲವೇ? ಅಲ್ಲಿ ಅವನಿಗೆ ದೇವರ ಪ್ರಕಟಣೆ ಸಿಕ್ಕಿತು. ಅಲ್ಲಿ ಅವನು ದೇವರನ್ನು ಭೇಟಿಯಾದ. ಮರುಭೂಮಿಯು ನಿಮ್ಮ ಜೀವನದ ಉದ್ದೇಶವನ್ನು ಸಂಪೂರ್ಣಗೊಳಿಸುತ್ತದೆ. ಮರುಭೂಮಿಯು ಹಸಿರಾಗಿಯೂ ಫಲಭರಿತವಾಗಿಯೂ ಪರಿವರ್ತನೆಗೊಳ್ಳುವುದೆಂದು ಯೋವೇಲ ಅಧ್ಯಾಯ 2 ವಾಕ್ಯ 22ರಲ್ಲಿ ಹೇಳಿದೆ. ಕಾಡು ಮೃಗಗಳೇ, ಅಂಜಬೇಡಿರಿ. ಕಾಡುಗಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು. ಯಾವುದೇ ಸ್ಥಳವು ಬದಲಾಗಲು ಸಾಧ್ಯವಿದೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅದು ಬದಲಾಗಲು ಸಾಧ್ಯವಿದೆ. ಮರುಭೂಮಿಯು ಹಸಿರು ನಾಡಾಗುವುದು, ಫಲಭರಿತವಾಗಿ ಅಂಜೂರ ಮತ್ತು ದ್ರಾಕ್ಷಿಗಳನ್ನು ತರುವುದು. ಆಮೇನ್. ಯಾವಾಗ ನೀವು ಬದಲಾಗುತ್ತೀರಿ, ನಿಮ್ಮ ಪರಿಸ್ಥಿತಿಯು ಬದಲಾಗುತ್ತದೆ. ನಿಮ್ಮ ಮರುಭೂಮಿಯು ಹಸಿರಾಗಿ ಫಲಭರಿತವಾಗುವುದು. ಅದೊಂದು ಹುಲ್ಲುಗಾವಲಿನಂತೆ ಆಗುವುದು. ಹಾಲೆಲೂಯ. ಕೆಲವೊಂದು ಆವೃತ್ತಿಗಳು ಹೇಳುತ್ತವೆ ಫಲ ಮತ್ತು ಐಶ್ವರ್ಯವನ್ನು ತರುತ್ತದೆಂದು. ಮರುಭೂಮಿಯು ಫಲ ಮತ್ತು ಐಶ್ವರ್ಯವನ್ನು ತರುತ್ತದೆ. ಹಾಗಾದರೆ ಮರುಭೂಮಿಯಲ್ಲಿ ಐಶ್ವರ್ಯವಿದೆ. ಇದು ಜರುಗುವುದು ನೀವು ಪವಿತ್ರಾತ್ಮನೊಡನೆ ಸಹಕರಿಸಿ ನಡೆಯುವಾಗ. ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಆತನ ಉದ್ದೇಶವನ್ನು ಸಂಪೂರ್ಣಗೊಳಿಸುತ್ತಾನೆ. ಹಾಲೆಲೂಯ. ಆಮೆನ್. ಮೋಸೆಯು ಶಕ್ತಿವಂತನಾಗಿ ಮರುಭೂಮಿಗೆ, ಮಿದ್ಯಾನರ ನಾಡಿಗೆ ಬಂದನು. ಆದರೆ ಆ ಮರುಭೂಮಿಯು ಅವನನ್ನು ಪರಿವರ್ತಿಸಿತು. ಎಲ್ಲಿಯವರೆಗೆ ಅಂದರೆ ಅವನ ಮಾತಿನ ಮೇಲೂ ಪರಿಣಾಮ ಬೀರುತ್ತದೆ. ವಿಮೋಚನಕಾಂಡ ಅಧ್ಯಾಯ 3ರಲ್ಲಿ ದೇವರೊಡನೆ ಮಾತಾಡುವಾಗ ಅವನು ಹೇಳುತ್ತಾನೆ, ನಾನೊಬ್ಬ ತೊದಲು ನುಡಿಯುವವನೆಂದು, ನಾನು ಸರಿಯಾಗಿ ಮಾತನಾಡಲಾರೆ. ಅವನಲ್ಲಿರುವ ಲೌಕಿಕ ಮನುಷ್ಯನ ಶಕ್ತಿಯು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯಿತೆಂದರೆ ಅವನಿಗೆ ಸರಿಯಾಗಿ ಮಾತಾಡಲು ಸಾಧ್ಯ ಆಗುವುದಿಲ್ಲ. ಮಾತಾಡುವ ನಂಬಿಕೆಯನ್ನು ಕಳೆದುಕೊಂಡಿದ್ದಾನೆ. ಆದುದರಿಂದ ಅವನು ದೇವರಲ್ಲಿ ಕೇಳಿಕೊಳ್ಳುತ್ತಾನೆ, ನನ್ನ ತಮ್ಮ ಆರೋನನನ್ನು ಕಳುಹಿಸಲು. ಮೋಸೆಯು ಐಗುಪ್ತಕ್ಕೆ ಹೋಗಬಾರದೆಂದು ಆದಷ್ಟು ನವನಗಳನ್ನು ನೀಡುತ್ತಾನೆ. ಯಾಕೆಂದರೆ ಅವನು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾನೆ. ಒಂದು ಸಮಯದಲ್ಲಿ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸಲು ಇಚ್ಛಿಸಿದವನು ಈಗ ದೇವರೇ ಬಂದು ಅವನಿಗೆ ನಿಯೋಜಿಸಿದರೂ ಅವನು ನವನಗಳನ್ನು ನೀಡುತ್ತಾನೆ. ನಾನೊಬ್ಬ ತೊದಲು ನುಡಿಯವ,
ಬೇರೆ ಯಾರನ್ನಾದರೂ ಕಳುಹಿಸು, ನಾನು ಸರಿಯಾಗಿ ಮಾತನಾಡಲಾರೆ. ಆದರೆ ದೇವರು ಹೇಳಿದರು, ನೀನೊಂದು ಪರಿಪೂರ್ಣ ಪಾತ್ರೆ. ಆಮೆನ್. ಹೌದು, ಮರುಭೂಮಿಯು ನಿನ್ನಲ್ಲೊಂದು ಕೆಲಸವನ್ನು ಮಾಡುತ್ತದೆ. ನೀನಿರುವ ಪರಿಸ್ಥಿತಿ ಕಠಿಣವಾದ ಸ್ಥಳ, ಕಷ್ಟಕರವಾದ ಸ್ಥಳ ನಿನ್ನಲ್ಲಿ ಕಾರ್ಯವನ್ನು ಮಾಡಿದೆ. ನಿನ್ನಲ್ಲಿರುವ ಲೌಕಿಕ ಮನುಷ್ಯನನ್ನು ಪರಿವರ್ತಿಸಿದೆ. ಹಾಗೂ ಯಾವಾಗ ನಿನ್ನಲ್ಲಿರುವ ಲೌಕಿಕ ಮನುಷ್ಯನು ಬದಲಾಗುತ್ತಾನೆ, ಮರುಭೂಮಿಯು ಒಂದು ಫಲಭರಿತ ಪ್ರದೇಶವಾಗಿ ಮಾರ್ಪಡುತ್ತದೆ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಕೀರ್ತನೆ 37 ವಾಕ್ಯ 14. ದುಷ್ಟರು ದೀನ ದರಿದ್ರರನ್ನು ಕಡಿದು ಬಿಡಬೇಕೆಂದು ಕತ್ತಿಯನ್ನು ಹಿರಿದಿದ್ದಾರೆ. ಯಥಾರ್ಥರನ್ನು ಕೊಂದು ಹಾಕಬೇಕೆಂದು ಬಿಲ್ಲನ್ನು ಎತ್ತಿದ್ದಾರೆ. ಆದರೆ ಅವರ ಕತ್ತಿ ಅವರ ಎದೆಯನ್ನೇ ಇರಿದು ಬಿಡುವುದು. ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ಅವನು ಆತನದೇ ಜೀವನವನ್ನು ನೋಡಿ ಹೇಳುತ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ. ಆದುದರಿಂದ ನೀತಿವಂತನ ಬಡತನವು ಹಲವು ದುಷ್ಟರ ಮಹಾ ಸಮೃದ್ಧಿಗಿಂತಲೂ ಎಷ್ಟೋ ಲೇಸು. ಒಬ್ಬ ದುಷ್ಟನಲ್ಲಿ ಅಲ್ಲ, ಹಲವು ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನಲ್ಲಿರುವ ಸ್ವಲ್ಪವೇ ಎಷ್ಟೋ ಲೇಸು. ಆಮೆನ್. ವಾಕ್ಯ 20 ಹೇಳುತ್ತದೆ, ದುಷ್ಟರೋ ನಾಶವಾಗಿ ಹೋಗುವರು, ಯೆಹೋವನ ವೈರಿಗಳು. ದುಷ್ಟರು ನಿಮ್ಮ ವಿರುದ್ಧ ಯಾಕೆ ಕತ್ತಿಯನ್ನೆತ್ತುತ್ತಾರೆ? ದೇವರ ವಾಕ್ಯ ಹೇಳುತ್ತದೆ, ಯಾಕೆಂದರೆ ಅವರು ದೇವರ ರಾಜ್ಯದ ವೈರಿಗಳು. ಅವರಿಗೆ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ. ನೀವು ದುಷ್ಟರು ಮತ್ತು ಕೆಡುಕರನ್ನು ನಿಮ್ಮ ಜೀವನದ ಸುತ್ತಲೂ ನೋಡುತ್ತೀರಿ. ಅದನ್ನು ದೇವರ ವಾಕ್ಯ ಹೇಳುತ್ತದೆ. ದುಷ್ಟರು ಮತ್ತು ಕೆಡುಕರು ನಿಮ್ಮ ಜೀವನದ ಸುತ್ತಲೂ ಇರುತ್ತಾರೆ. ಯಾಕೆ? ಅವರು ದೇವರ ವೈರಿಗಳು. ನೀವು ದೇವರ ರಾಯಭಾರಿಯಾಗಿ ಕೆಲಸ ಮಾಡುವಾಗ ದೇವರ ವೈರಿಯು ನಿಮ್ಮನ್ನು ಗುರಿ ಮಾಡುತ್ತಾನೆ. ಕತ್ತಲೆ ರಾಜ್ಯವು ನಿಮ್ಮನ್ನು ಗುರಿ ಮಾಡುತ್ತದೆ. ಅದಕ್ಕೆ ನಿಮ್ಮಲ್ಲಿ ಏನೂ ಕಾರಣಗಳಿಲ್ಲ. ಅವುಗಳು ದೇವರ ವೈರಿಗಳು. ಸರಿಯಲ್ಲವೇ? ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ. ದೇವರ ರಾಜ್ಯದ ವೈರಿಗಳು ಇದನ್ನೆಲ್ಲ ಮಾಡುತ್ತವೆ. ದೇವರು ಮನುಷ್ಯನನ್ನು ತನ್ನ ಪಾತ್ರೆಯಾಗಿ ಉಪಯೋಗಿಸುತ್ತಾನೆ. ಯಾಕೆಂದರೆ ನೀವು ದೇವರ ಆಲಯವಾಗಿದ್ದೀರಿ, ಜೀವಂತ ದೇವರ ಆಲಯ. ಸೈತಾನನಿಗೂ ತನ್ನದೇ ಆಲಯವಿದೆ. ಬೈಬಲ್ ಹೇಳುತ್ತದೆ ಸರ್ಪದ ಸಂತತಿ ಎಂದು. ಸರ್ಪಕ್ಕೆ ಸಂತತಿ ಇದೆಯೇ? ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುತ್ತದೆ. ಹಾಗೂ ಸರ್ಪದ ಸಂತತಿಯ ಬಗ್ಗೆ ಹೇಳುತ್ತದೆ, ಭೂಮಿಯಲ್ಲಿ ಸರ್ಪಕ್ಕೆ ಸಂತತಿ ಇದೆ. ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡುವ. ಕೀರ್ತನೆ 37 ವಾಕ್ಯ 24 ಹೇಳಿದೆ, ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ವಾಕ್ಯ 26 ಹೇಳುತ್ತದೆ, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ಆಮೆನ್. ದಾವೀದನು ತನ್ನ ಜೀವನದ ಅನುಭವದಿಂದ ಜನರಿಗೆ ಅನೇಕ ಸೂಚನೆಗಳನ್ನು ನೀಡುತ್ತಾನೆ. ತಳಮಳಗೊಳ್ಳಬೇಡ, ಅಸೂಯೆ ಪಡಬೇಡ, ಕೋಪಗೊಳ್ಳಬೇಡ, ಶೋಭೆಗೊಳ್ಳಬೇಡ. ಅದರ ಬದಲು ದೇವರಲ್ಲಿ ವಿಶ್ರಮಿಸು. ನಿನ್ನ ಮಾರ್ಗಗಳನ್ನು ಆತನಿಗೆ ಸಮರ್ಪಿಸು, ಆತನನ್ನು ನಂಬು. ನೀವು ಈ ಕೀರ್ತನೆಯನ್ನು ಸಂಪೂರ್ಣವಾಗಿ ಓದಿರಿ. ಅವನು ಹೇಳುತ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ.
ಅವನ ಜೀವನದಲ್ಲಿ ದೇವರ ಜೊತೆಗಿನ ಅವನ ಪ್ರಯಾಣದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾನೆ. ದೇವರು ಅವನ ಬಗ್ಗೆ ಹೇಳುತ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು, ಆದುದರಿಂದ ನಾವು ಅವನಿಂದ ಕಲಿಯಬೇಕು, ಸರಿಯಲ್ಲವೇ? ದಾವೀದನು ಬೇರೆ ರೀತಿಯಲ್ಲಿ ಹೇಳುವುದೆಂದರೆ, ನಿಮ್ಮ ಜೀವನದಲ್ಲಿ ಎದ್ದ ಬಿರುಗಾಳಿಗಳು, ನೀವು ಎದುರಿಸುವ ಹೋರಾಟಗಳು, ನೀವು ಎದುರಿಸುವ ವೈರಿಗಳು, ಅವುಗಳೆಲ್ಲವೂ ನಿಮ್ಮನ್ನು ಬಂಧನದಲ್ಲಿಡುತ್ತವೆ. ಹೌದು, ನೀವು ಎದುರಿಸುವ ಬಿರುಗಾಳಿಗಳು, ಹೋರಾಟಗಳು ದೇವರಲ್ಲಿ ನಿಮಗಿರುವ ನಂಬಿಕೆಗೆ, ಭರವಸೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿರಿ. ನೀವು ಬಂಧನಕ್ಕೆ ಒಳಗಾಗದಂತೆ ನೋಡಿಕೊಳ್ಳಿರಿ. ವೈರಿಗೆ ಅದೇ ಬೇಕಾಗಿರುವುದು, ನಿಮ್ಮನ್ನು ಬಂಧನದಲ್ಲಿಡಲು, ಕೋಪದ ಕಹಿ ಅನುಭವಗಳ ಬಂಧನ. ಆದುದರಿಂದ ತಳಮಳಗೊಳ್ಳದಿರಿ, ಅಸೂಯೆ ಪಡಬೇಡಿರಿ, ಕೋಪಗೊಳ್ಳಬೇಡಿರಿ. ಅವನು ಯಾಕೆ ಹಾಗೆ ಹೇಳುತ್ತಾನೆ? ಅವನು ಅದನ್ನೆಲ್ಲ ಅನುಭವಿಸಿದ್ದಾನೆ, ಅವುಗಳಲ್ಲೆಲ್ಲ ಹಾದು ಬಂದಿದ್ದಾನೆ ಮತ್ತು ಅದರ ಫಲಿತಾಂಶ ಏನೆಂದು ತಿಳಿದಿದ್ದಾನೆ. ನಂತರ ಅವನು ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತಾನೆ. ಅವನು ಆ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ಅನುಭವಿಸಿದ್ದಾನೆ. ಆ ನೋವಿನ ಸ್ಥಳದಲ್ಲಿರುವಾಗ ಅವನು ದೇವರನ್ನು ಪ್ರಶ್ನಿಸುತ್ತಾನೆ, ದೇವರೇ, ನೀನು ನನ್ನ ಜೊತೆಗೆ ಇದ್ದೀಯಾ? ನನ್ನ ಬಗ್ಗೆ ಕಾಳಜಿ ಇದೆಯೇ? ಎಂದು ಮುಂತಾಗಿ. ಅದರಲ್ಲೆಲ್ಲ ಹಾದು ಬಂದ ಮೇಲೆ ಅವನು ಇದನ್ನು ಬರೆದಿಡುತ್ತಾನೆ, ಸರಿಯಲ್ಲವೇ? ಆಮೇನ್. ವಾಕ್ಯ 32 ಹೇಳುತ್ತದೆ, ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ. ಹೌದು, ದುಷ್ಟನಿಗೆ ಬೇರೆ ಯಾವುದೇ ಕೆಲಸವಿಲ್ಲ, ಹೊಂಚು ಹಾಕುವುದು ಮಾತ್ರ. ಅದು ನೀತಿವಂತನನ್ನು ಹೊಂಚು ಹಾಕುವುದು, ಅವನನ್ನು ಹೇಗೆ ಕೊಲ್ಲುವುದೆಂದು. ವಾಕ್ಯ 33, ಆದರೆ ಯೆಹೋವನು ಅವನನ್ನು ಅವರ ಕೈಗೆ ಸಿಕ್ಕಗೊಡಿಸುವುದಿಲ್ಲ, ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿಯೆಂದು ಎಣಿಸುವುದಿಲ್ಲ. ಆಮೇನ್. ಯೆಹೋವನು ನಿಮ್ಮನ್ನು ದುಷ್ಟನ ಕೈಗೆ ಬೀಳದಂತೆ ಕಾಪಾಡುತ್ತಾನೆ. ನ್ಯಾಯ ವಿಚಾರಣೆಯಲ್ಲಿ ನಿಮ್ಮನ್ನು ಅಪರಾಧಿ ಎಂದು ಎನಿಸುವುದಿಲ್ಲ. ಆಮೇನ್. ವಾಕ್ಯ 34, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಆಮೇನ್. ಹೀಗೆ ನಡೆಯಲು ಜನರಿಗೆ ಅನೇಕ ಸಲ ಕಷ್ಟವಾಗುತ್ತದೆ, ದೇವರನ್ನೇ ನಿರೀಕ್ಷಿಸಲು. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಅನೇಕ ಸಲ ನಾವು ನಮ್ಮ ಕಾರ್ಯಗಳನ್ನು ಲೌಕಿಕವಾದ ಜ್ಞಾನದಿಂದ ಮಾಡುತ್ತೇವೆ, ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಸರಿಯಲ್ಲವೇ? ಮತ್ತು ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ನಿಮ್ಮ ವೈರಿಗಳ ಮುಂದೆ ದೇವರು ನಿಮ್ಮನ್ನು ಎತ್ತರಕ್ಕೇರಿಸುವನು, ಮುಂದಕ್ಕೆ ತರುವನು. ಅಂದರೆ ದುಷ್ಟನು ನಿಮಗೆ ಎದುರಾಗಿ ಬರುವಾಗ ದೇವರು ನಿಮ್ಮನ್ನು ಮೇಲಕ್ಕೆತ್ತುವನು, ಆತನು ನಿಮ್ಮನ್ನು ಎತ್ತರಕ್ಕೆ ಏರಿಸುವನು. ದುಷ್ಟರು ತೆಗೆದು ಹಾಕಲ್ಪಡುವುದನ್ನು ನೀನು ನೋಡುವಿ. ಆಮೇನ್. ವಾಕ್ಯ 35 ಮತ್ತು 36, ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸಿರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು, ಅವನನ್ನು ಹುಡುಕಿದರೂ ಸಿಕ್ಕಲಿಲ್ಲ. ಅವನಿದ್ದ ಸ್ಥಳವನ್ನು ಸಹ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ವಾಕ್ಯ 37 ಹೇಳುತ್ತದೆ, ಒಳ್ಳೆ ನಡತೆಯುಳ್ಳವನನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನಾಭಿವೃದ್ಧಿಯಾಗುವುದು. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಒಳ್ಳೆ ನಡತೆಯುಳ್ಳವನನ್ನು ನೋಡು, ಅವನ ಭವಿಷ್ಯವು ಶಾಂತವಾಗಿರುವುದು. ಹಾಲೆಲೂಯ. ವಾಕ್ಯ 38 ಮತ್ತು 39, ದ್ರೋಹಿಗಳೆಲ್ಲರೂ ನಾಶವಾಗುವರು,
ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವುದು. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಹೌದು, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ನೀವು ಯಾವುದೇ ಆಳವಾದ ಹೊಂಡಕ್ಕೆ ಬಿದ್ದರೂ, ಅಂಧಕಾರದಲ್ಲಿದ್ದರೂ, ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ರಕ್ಷಣೆಯು ದೇವರಿಂದಲೇ. ಆಮೆನ್. ಯಾಕೋಬನು ಆ ಸ್ಥಿತಿಗೆ ಮುಟ್ಟುವಾಗ ದೇವರು ಅವನನ್ನು ಭೇಟಿಯಾದರು ಮತ್ತು ಹೇಳಿದರು, ನಾನು ನಿನ್ನ ತಂದೆಯ ದೇವರು. ಆಮೆನ್. ಹೌದು, ಇಲ್ಲಿ ದೇವರು ಅಬ್ರಹಾಮನಲ್ಲಿ ಮಾಡಿದ ಒಡಂಬಡಿಕೆಯಿಂದಾಗಿ ಯಾಕೋಬನನ್ನು ಭೇಟಿಯಾಗುತ್ತಾನೆ. ಸರಿಯಲ್ಲವೇ? ದೇವರು ಹೇಳುತ್ತಾರೆ, ನಾನು ವಾಗ್ದಾನವನ್ನು ಉಳಿಸಿಕೊಳ್ಳುವ ದೇವರು. ನಾನು ನಿನ್ನ ಅಜ್ಜನಿಗೆ ವಾಗ್ದಾನ ಮಾಡಿದ್ದೆ, ನಾನು ಅವನ ಸಂತತಿಯನ್ನು ಆಶೀರ್ವಾದಿಸುತ್ತೇನೆಂದು. ನೀನು ನಿನ್ನದೇ ದಾರಿಯಲ್ಲಿ ಹೋದರೂ ನನ್ನ ವಾಗ್ದಾನಕ್ಕೆ ನಾನು ಬದ್ಧನಾಗಿರುವೆನು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಾವು ಅವಿಶ್ವಾಸಿಗಳಾದರೂ ಆತನು ವಿಶ್ವಾಸಿಯಾಗಿರುವನೆಂದು. ಅದು ಆತನ ವಾಗ್ದಾನ. ಯಾಕೋಬನು ತನ್ನದೇ ದಾರಿಯಲ್ಲಿ ಓಡಿ ಹೋದರೂ ದೇವರ ವಾಕ್ಯ ಹೇಳುತ್ತದೆ, ದೇವರು ಬಂದು ಭೇಟಿಯಾದರು, ನಾನು ನಿನ್ನ ತಂದೆಯ ದೇವರೆಂದು. ಆಮೆನ್. ಆದಿಕಾಂಡ ಅಧ್ಯಾಯ 28 ವಾಕ್ಯ 12 ಮತ್ತು 13. ಆ ರಾತ್ರಿ ಅವನು ಒಂದು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ಏಣಿಯು ಭೂಮಿಯ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅದರ ಮೇಲೆ ನಿಂತುಕೊಂಡು, ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು ನಾನೇ. ನೀನು ಮಲಗಿರುವ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ಯೆಹೋವನು ಹೇಳುತ್ತಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರೆಂದು, ಮತ್ತು ಆತನು ಅಲ್ಲಿ ಬಂದಿರುವುದು ಅಬ್ರಹಾಮನಲ್ಲಿ ಮಾಡಿದ ಒಡಂಬಡಿಕೆಯಿಂದಾಗಿ, ನೀತಿವಂತನ ಸಂತತಿ. ಆದುದರಿಂದ ದಾವೀದನು ಹೇಳುತ್ತಾನೆ, ನೀತಿವಂತನ ಸಂತತಿಯು ಸ್ಥಾಪಿಸಲ್ಪಡುವುದು. ಅವರು ದಾರಿ ತಪ್ಪಿ ಹೋದರೂ ಸಹ, ಅವರದೇ ದಾರಿಯಲ್ಲಿ ಹೋದರೂ ಸಹ, ದೇವರಿಗಾಗಿ ನೀವು ಮಾಡಿದ ನಿರ್ಧಾರವು ಸಂತತಿಯ ಸಂತತಿಯವರೆಗೆ ಉಳಿಯುವುದು. ಆಮೆನ್. ಅಬ್ರಹಾಮನು ದೇವರಿಗಾಗಿ ಮಾಡಿದ ನಿರ್ಧಾರ, ಹರಾನಿನಿಂದ ಹೊರಗೆ ಬರಲು ಕಾಲ್ದೆಯರ ನಾಡಿನಿಂದ ಅವನು ಹೊರಗೆ ಬಂದನು. ದೇವರಿಗಾಗಿ ಅವನು ಮಾಡಿದ ನಿರ್ಧಾರ. ಅವನ ಮೊಮ್ಮಗ ಆ ನಾಡಿಗೆ ಹಿಂತಿರುಗಿ ಹೋಗುತ್ತಾನೆ, ಆದರೆ ದೇವರು ಮಧ್ಯ ಪ್ರವೇಶಿಸುತ್ತಾನೆ, ಅವನನ್ನು ಭೇಟಿಯಾಗುತ್ತಾನೆ. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕಾಪಾಡುತ್ತೇನೆ, ನೀನು ಎಲ್ಲಿ ಹೋದರೂ ನಾನು ನಿನ್ನ ಸಂಗಡ ಇದ್ದೇನೆ. ನನ್ನ ಉದ್ದೇಶವು, ನನ್ನ ವಾಗ್ದಾನವು ನಿನ್ನಲ್ಲಿ ನೆರವೇರುವವರೆಗೆ. ಆಮೆನ್. ಯೆಹೋವನು ವಾಗ್ದಾನವನ್ನು ಕಾಪಾಡುವ ದೇವರು. ಆಮೆನ್. ಆತನ ಕೃಪೆ ಮತ್ತು ದಯಾಳುತನ ಸಂತತಿಯವರೆಗೆ ಉಳಿಯುವುದು. ಹಾಲೆಲೂಯ. ನೀವು ದೇವರಿಗಾಗಿ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗಾಗಿ ಮಾತ್ರವಲ್ಲ. ದಾವೀದನು ಹೇಳುತ್ತಾನೆ, ನಾನು ನೋಡಿದ್ದೇನೆ, ಪರಿಶೀಲಿಸಿದ್ದೇನೆ, ನೀತಿವಂತರ ಮಕ್ಕಳಾರು ಆಹಾರಕ್ಕಾಗಿ ಬೇಡಿದ್ದನ್ನು ನೋಡಲಿಲ್ಲ. ಅದರ ಪರಿಣಾಮವು ಸಂತತಿಯವರೆಗೆ ಬರುತ್ತದೆ. ಆಮೆನ್. ಅವನು ಹೇಳುತ್ತಾನೆ, ಒಳ್ಳೆ ನಡತೆ ಉಳ್ಳವನನ್ನು ನೋಡು, ಅವನ ಕೊನೆಯು ಶಾಂತವಾಗಿರುವುದು. ದಾವೀದನು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ಪರಿಶೀಲಿಸಿ ಬರೆದಿಡುತ್ತಾನೆ. ಸರಿಯಲ್ಲವೇ? ಆಮೆನ್. ಆದಿಕಾಂಡ ಅಧ್ಯಾಯ 28 ವಾಕ್ಯ 14. ನಿನ್ನ ಸಂತತಿಯು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನಿಂದಲೂ ನಿನ್ನ ಸಂತತಿಯಿಂದಲೂ ಭೂಮಿಯ ಎಲ್ಲ ಕುಲದವರು ಆಶೀರ್ವಾದ ಹೊಂದುವರು. ಆಮೆನ್. ಇಲ್ಲಿ ದೇವರು ಹೇಳುತ್ತಾರೆ, ಆತನು ಕರೆದವನನ್ನು ಹೇಗೆ ಆಶೀರ್ವಾದಿಸಿ ಅವನನ್ನು ಹೆಚ್ಚಿಸುತ್ತಾನೆಂದು. ದೇವರನ್ನು ಹಿಂಬಾಲಿಸಲು ಯಾರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅವರನ್ನು
ಮತ್ತು ಅವರ ಜೀವನದ ಸುತ್ತಲೂ ಇರುವ ಸಂಗತಿಗಳನ್ನು ಪರಿವರ್ತಿಸುತ್ತಾನೆ. ಚಿಕ್ಕದಾಗಿ ಹೇಳುವುದಾದರೆ, ದೇವರನ್ನು ನಂಬು, ಒಳ್ಳೆಯದನ್ನು ಮಾಡು, ಆತನ ವಿಶ್ವಾಸದಲ್ಲಿ ನಡೆ. ಆತನು ವಿಶ್ವಾಸವುಳ್ಳ ದೇವರು. ಆಮೇನ್. ನಿಮ್ಮ ಯಾವುದೇ ಸಂದರ್ಭಗಳು, ಪರಿಸ್ಥಿತಿಗಳು ದೇವರಲ್ಲಿ ನಿಮಗಿದ್ದ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳಿ. ದೇವರಲ್ಲಿ ನಿಮಗಿರುವ ನಂಬಿಕೆಯ ಮೇಲೆ ಪರಿಣಾಮ ಬೀಳದಂತೆ. ವೈರಿಯು ಮಾಡುವ ಅತಿ ಮುಖ್ಯವಾದ ಕೆಲಸವೆಂದರೆ ದೇವರಲ್ಲಿದ್ದ ಆ ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುವುದು, ದೇವರಲ್ಲಿರುವ ಆ ಸಂತೋಷವನ್ನು ಕಸಿದುಕೊಳ್ಳುವುದು. ನೀವು ತಪ್ಪದೆ ಸಭೆಗೆ ಬರಬಹುದು, ಕರಗಳನ್ನೆತ್ತಿ ಆರಾಧಿಸಬಹುದು, ಆದರೆ ನೀವು ದೇವರಲ್ಲಿ ಆನಂದ ಪಡುವುದಿಲ್ಲ. ವೈರಿಯು ನಿಮ್ಮ ಹೃದಯದ ಆನಂದವನ್ನು ಕದಿದಿದ್ದಾನೆ, ಸರಿಯಲ್ಲವೇ? ನೀವು ತಪ್ಪದೆ ಸಭೆಗೆ, ಆರಾಧನೆಗೆ ಬರಬಹುದು, ಆದರೆ ನಿಮ್ಮೊಳಗೆ ಆನಂದವಿರುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೇವರಲ್ಲಿ ಸಂತೋಷಿಸು ಮತ್ತು ಆತನು ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೇನ್. ವೈರಿಯು ದೇವರಲ್ಲಿ ನಿಮಗಿದ್ದ ಆನಂದವನ್ನಾಗಲಿ ಸಂತೋಷವನ್ನಾಗಲಿ ಕದಿಯಲು ಬಿಡಬೇಡಿರಿ. ವೈರಿಯು ತರುವ ಪ್ರತಿಯೊಂದು ಬಿರುಗಾಳಿಯು, ಪ್ರತಿಯೊಂದು ಹೋರಾಟದ ಹಿಂದೆ ಒಂದು ಉದ್ದೇಶವಿದೆ. ದೇವರಲ್ಲಿ ನಿಮಗಿದ್ದ ವಿಶ್ವಾಸಕ್ಕೆ ಧಕ್ಕೆ ತರುವುದು, ದೇವರಲ್ಲಿ ನಿಮಗಿದ್ದ ನಂಬಿಕೆಯನ್ನು ಕಸಿದುಕೊಳ್ಳುವುದು, ನಿಮ್ಮ ವಿಶ್ರಾಂತಿಯನ್ನು ಕಸಿಯುವುದು, ನಿಮ್ಮನ್ನು ತಳಮಳಗೊಳಿಸುವುದು, ನೀವು ಬೇಸರಗೊಳ್ಳುವಂತೆ ಮಾಡುವುದು. ಆದುದರಿಂದ ದೇವರ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ. ಆಮೇನ್. ಹಾಲೆಲೂಯ. ಯೇಸುವೆ ವಂದನೆ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀಯೆಂದು ನಾನು ನಂಬುತ್ತೇನೆ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Hallelujah. Every life in this place, we bring them under your blood and lordship, Lord. Every area of their lives, Lord, we bring it under your lordship, Lord. Cause them to enter into that rest that you have prepared for them, Lord. May their hearts rest in you, Lord. Give them the grace to commit their ways to you, Lord, and to trust in you, Lord, to look unto you, Lord Jesus. Oh, uphold them by your righteous right hand, Lord. Let your peace to rule over every heart and every life, Lord. In Jesus' name. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Shalom.